श्रीनिवासेति श्रेष्ठदयापात्रं गुणान्वितः कौशिकोऽनन्तरङ्गार्यस्थिरं विजेतां भुवि न्यस्तात्मीयभरं वरप्रदगुरौ वैराग्यभाग्योर्धौ वेदान्तामृतसारवन्तमनघात् श्रीनिवासात् गुरोः श्रीशैलान्वयकौस्तुभं श्रेयोनिधे श्रीनिधेः वन्दे साधुकटाक्षकेन्द्रियं श्रीकृष्णसद्देशिकं श्रीवासरङ्गपरकालमित्रयाप्तलक्ष्मात्मरक्षणेति त्वयुगागमान्तम् आचार्य भक्ति परिपूतमनर्घशीलं गोपालदेशिकमुनिं गुरुमाश्रयामः नारायणाख्यचराजपदाब्जभृङ्ग श्रीवासयोगी गुरुणार्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये श्रीनारायण योगीन्द्रवरदारिकृपा श्रीमृङ्गेशपादविनुतं श्रीनिवासमुनिं भजे नव्यरङ्गयतीन्द्राङ्घ्रिपङ्कजभ्रमराहितं नव्यमङ्गलभूषं श्रीवरदारिगुरुं भजे श्रीमान् वेङ्कटनाथार्यविचार्यकेसरी वेदान्ताचार्यवद्यो मे सन्निधत्तां सदा हृदि नो नित्यमुच्चितपदाम्बुजयुग्मरुक्मं व्यामोहतस्तरितराणि जनाय मेने अस्मद्गुरोर्भगवतोऽस्तिरेकसिन्धो रामानुजस्य चरणं प्रपद्ये विगाहे आमुनं तीर्थं साधुवृन्दावने स्थितं निरस्तजिह्मलस्पर्शेष्टकृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वम् अस्तामलगताङ्गतम् यस्य सारस्वतस्रोतोऽकुलामोदवासितं श्रुतीनां श्रमायालं षठारिन्दमुपास्महे वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं सहधर्मचरीं शौरेः समन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलाग्रहमेधिनं प्रवक्ता छन्दसां वक्ता पञ्चरात्रस्य स्वयं ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे लक्ष्मीनेत्रोत्पलश्रीसरितपरिचयादेश संवर्धमानः नाभिनाळीकरिङ्गण्मधुकरपटली दत्तहस्तावलम्बः अस्माकं सम्पदोघानविरलतुलसीदाम सञ्जातभूमा काळिन्दी कान्तिहारी कलेतु वपुषः काळिमा कैटभारेः ದೇಶಿಕಾಯ ನಮಃ. ತತ್ವಮುಕ್ತಾ ಕಲಾಪದಲ್ಲಿ ಜೀವಸರದಲ್ಲಿ ಮೋಕ್ಷದ ವಿಷಯದಲ್ಲಿ ಅನೇಕ ವಿಚಾರಗಳನ್ನ ಸ್ವಾಮಿ ದೇಶಿಕನ್ ವಿಶೇಷವಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಪೂರ್ವ ಪಕ್ಷ ಪ್ರಧಾನವಾಗಿ ಅದ್ವೈತ ಪಕ್ಷದಲ್ಲಿ ಬ್ರಹ್ಮ ಒಂದೇ ಸತ್ಯ, ಮಿಕ್ಕದೆಲ್ಲ ಮಿಥ್ಯೆ ಅಂತ ಹೇಳುವ ಆ ಪಕ್ಷದಲ್ಲಿ ಶಾಸ್ತ್ರವೂ ಮಿಥ್ಯೆ ಆಗುತ್ತೆ. ಆದರೆ ಶಾಸ್ತ್ರದಿಂದ ಬರುವ ಜ್ಞಾನವೇ ಈ ಅವಿದ್ಯೆಯನ್ನು ನಾಶಪಡಿಸೋದು. ಮಿಥ್ಯೆಯಾದ ಅವಿದ್ಯೆಯನ್ನ ಮಿಥ್ಯೆಯಾದ ಶಾಸ್ತ್ರದಿಂದ ಬರುವ ಜ್ಞಾನವು ಹೋಗಿಸುತ್ತೆ. ಜ್ಞಾನಾನ್ಮೋಕ್ಷ ಅಂತ ಹೇಳೋದ್ರಿಂದ ಅದನ್ನ ನಿರಾಕರಣೆ ಮಾಡಿದ್ರು ಸ್ವಾಮಿ ದೇಶಿಕನ್. ಅಸತ್ಯದಿಂದ ಸತ್ಯ ಉಂಟಾಗುವುದಿಲ್ಲ. ಕಾರಣತ್ವ, ಕಾರ್ಯತ್ವ ಇವುಗಳೆಲ್ಲ ಸಿದ್ಧವಾದ ಪದಾರ್ಥಗಳ ಧರ್ಮ. ಅಂದರೆ ಒಂದು ಪರಮಾರ್ಥವಾದ ಪದಾರ್ಥದಲ್ಲಿ ಅದಕ್ಕೆ ಕಾರ್ಯ ಉಂಟಾಗುತ್ತೆ, ಅಥವಾ ಅದು ಕಾರ್ಯವಾಗಿರಬಹುದು, ಅಥವಾ ಅದಕ್ಕೆ ಕಾರಣತ್ವವಿರಬಹುದು. ಮಿಥ್ಯೆಯಾದ ಪದಾರ್ಥಕ್ಕೆ ಕಾರಣತ್ವ ಇರೋದು ಸಾಧ್ಯವಿಲ್ಲ. ಆದ್ದರಿಂದಲೇ ಸೃಷ್ಟಿಯಲ್ಲಿ ವಿವರ್ತವಾದ ಅಂತ ಹೇಳ್ತಾರೆ ಅದ್ವೈತದಲ್ಲಿ, ಪರಿಣಾಮವಾದವಲ್ಲ. ಸೂತ್ರಕಾರರು ಪರಿಣಾಮಾತ್ ಅಂತಾನೆ ಸೂತ್ರದಲ್ಲಿ ಸ್ಪಷ್ಟವಾಗಿ ಪರಿಣಾಮವಾದವನ್ನೇ ಹೇಳಿದರು. ಪರಿಣಾಮದಿಂದಲೇ, ಬ್ರಹ್ಮದ ಪರಿಣಾಮದಿಂದಲೇ ಪ್ರಪಂಚದ ಸೃಷ್ಟಿ ಅನ್ನೋದು ಸಿದ್ಧಾಂತ. ಆ ಪರಿಣಾಮವು ವಿಶೇಷಣಾಂಶದಲ್ಲಿ ಆಗುವುದರಿಂದ ವಿಶೇಷವಾದ ಬ್ರಹ್ಮನಲ್ಲಿ ಯಾವ ದೋಷವೂ ಇಲ್ಲ, ವಿಕಾರಗಳೂ ಇಲ್ಲ. ಶರೀರಾತ್ಮಭಾವದಿಂದ ಬ್ರಹ್ಮನಲ್ಲಿ ದೋಷವಿಲ್ಲ ಅನ್ನೋದು ಶ್ರುತಿಯಿಂದಲೇ ತಿಳಿದು ಬರುತ್ತೆ. ಎಲ್ಲವೂ ಅವನಿಗೆ ಶರೀರವಾದರೂ ಅವನಿಗೆ ದೋಷವಿಲ್ಲ ಶ್ರುತಿ ಹೇಳುತ್ತೆ. ಪೃಥ್ವಿ ಶರೀರಂ ಅಂತರ್ಯಾಮಿ ಅಮೃತಃ 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 ಅಂತ ಒಂದೊಂದು ಆವರ್ತಿಯಲ್ಲಿಯೂ ಕೂಡ ಆತ್ಮ ಶರೀರಂ ಅಂತರ್ಯಾಮಿ ಅಮೃತಃ, ಒಂದೊಂದಕ್ಕೂ ಎಲ್ಲವೂ ಅದರ ಒಳಗಡೆ ಇದ್ದಾನೆ. ಆ ಯಾವ ಪದಾರ್ಥಗಳು ಅವನನ್ನು ತಿಳಿಯಲಿಲ್ಲ, ಎಲ್ಲವೂ ಅವನಿಗೆ ಶರೀರ, ಎಲ್ಲವನ್ನೂ ಅಂತರ್ಯಾಮಿಯಾಗಿ ಅಂತರ್ನಿಯಮನ ಮಾಡ್ತಾನೆ.
ಆದರೆ ಅವನಿಗೆ ಆಯಾ ಸ್ಥಾನ ಪ್ರಯುಕ್ತವಾದ ದೋಷವಿಲ್ಲ. ಶ್ರುತಿ ಹೇಳೋದ್ರಿಂದ ವಿವರ್ತವಾದವಲ್ಲ, ಆದರೆ ಅದ್ವೈತದಲ್ಲಿ ವಿವರ್ತವಾದವನ್ನು ಒಪ್ಕೊಳ್ತಾರೆ. ತೋರಿಕೆ ಅಷ್ಟೇ, ಪ್ರಪಂಚ ತೋರಿಕೆ ಅಷ್ಟೇ, ಪ್ರಪಂಚ ನಿಜವಾಗಿಯೂ ಇಲ್ಲ. ಇದು ಹೇಗೆ ತಿಳಿಯುತ್ತೆ? ಬ್ರಹ್ಮ ಚಿನ್ಮಾತ್ರ ಬ್ರಹ್ಮ ಅನ್ನೋದು ಹೇಗೆ ತಿಳಿಯುತ್ತೆ? ತತ್ವಮಸಿ ಈ ವಾಕ್ಯಗಳೆಲ್ಲ ಶ್ರುತಿಯಲ್ಲಿ ತಾನೇ ತಿಳಿಬೇಕು. ಶ್ರುತಿಯೇ ಮಿಥ್ಯೆ ಆದರೆ ಹೇಗೆ ತಿಳಿಯುತ್ತೆ? ಅಸತ್ಯವಾದ್ದರಿಂದ ಸತ್ಯ ಬರೋಕ್ಕೆ ಸಾಧ್ಯವಿಲ್ಲ. ಸ್ವಪ್ನದ ದೃಷ್ಟಾಂತವನ್ನು ಹೇಳಿ, ಸ್ವಪ್ನದಲ್ಲಿ ಯಾವ ಪದಾರ್ಥವೂ ಇಲ್ಲದೆ ಹೋದರೂ ನಮಗೆ ಭಯ ಉಂಟಾಗಿ ನಡುಕ ಎಲ್ಲ ಬರುತ್ತೆ, ಬೆಚ್ಚಿ ಹೇಳೋದು, ಇದೆಲ್ಲ ಕಾರ್ಯ ಕಂಡು ಬರುತ್ತೆ. ಕಾರಣ ಅಲ್ಲಿ ಪದಾರ್ಥಗಳಿಲ್ವಲ್ಲ, ವಿಷಯ ಇರಬೇಕಾಗಿಲ್ಲ, ಆದರೆ ಬರುತ್ತಲ್ಲ. ಹಾಗೆಯೇ ಅಂತ ಹೇಳಿದ್ರೆ ಕಾರಣವು ಅಲ್ಲಿ ಸ್ವಪ್ನದ ಜ್ಞಾನ ಸತ್ಯವಾಗಿದೆ, ಸ್ವಪ್ನ ಜ್ಞಾನ ಸತ್ಯವಾಗಿದೆ, ಅದರಿಂದ ಕಾರ್ಯ ಉಂಟಾಗೋದು. ಆದ್ದರಿಂದ ಇಲ್ಲಿ ಪ್ರತಿಬಿಂಬದಲ್ಲಿಯೂ ಹಾಗೆಯೇ ಪ್ರತಿಬಿಂಬದ ಮಿಥ್ಯೆ, ಪ್ರತಿಬಿಂಬ ನಿಜವಾಗಿಯೂ ಇಲ್ಲ. ಆದರೆ ಪ್ರತಿಬಿಂಬದಿಂದ ಬಿಂಬ ಜ್ಞಾನ ಬರುತ್ತೆ ನಮಗೆ. ನಮ್ಮ ಮುಖ ಹೇಗಿದೆ ಅಂತ ಕನ್ನಡಿಯಲ್ಲಿ ನೋಡಿದ್ರೆ ತಿಳಿಯುತ್ತೆ. ಆ ಕನ್ನಡಿಯಲ್ಲಿ ಮುಖ ನಿಜವಾಗಿಯೂ ಇಲ್ಲ, ಮಿಥ್ಯೆ ಅದು. ಆದರೆ ಅದರಿಂದ ಸತ್ಯವಾದ ನಮ್ಮ ಮುಖದ ಜ್ಞಾನ ಬರ್ತಾ ಇದೆಯಲ್ಲ ಅಂತ ಹೇಳಿದ್ರೆ, ಈ ಜ್ಞಾನ ಬರೋದಕ್ಕೆ ಕಾರಣ ಸತ್ಯವಾದ ಮುಖ. ಬಿಂಬ ಸತ್ಯವಾಗಿರೋದ್ರಿಂದ ಪ್ರತಿಬಿಂಬ ಇಲ್ಲದೆ ಹೋದ್ರು ಪ್ರತಿಬಿಂಬದಿಂದ ಬಿಂಬದ ಜ್ಞಾನ ಬರಬಹುದು. ಆ ಜ್ಞಾನ ಸತ್ಯವಾಗಬೇಕಾದ್ರೆ ಕಾರಣ ಸತ್ಯವಾಗಿರ್ಬೇಕು, ಜ್ಞಾನಕ್ಕೆ ಕಾರಣವಾದದ್ದು ಸತ್ಯವಾಗಿರ್ಬೇಕು. ಬಿಂಬವೇ ಇಲ್ಲದೆ ಹೋದರೆ ಹೇಗೆ ಬರುತ್ತೆ ಬಿಂಬ ಜ್ಞಾನ? ಪ್ರತಿಬಿಂಬದಿಂದ, ಮಿಥ್ಯೆಯಾದ ಪ್ರತಿಬಿಂಬದಿಂದ ಬರಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಶಾಸ್ತ್ರವೇ ಇಲ್ಲದೆ ಹೋದರೆ ಹೇಗೆ? ಆದ್ದರಿಂದಲೇ ಶಾಸ್ತ್ರಜನ್ಯ ಜ್ಞಾನ, ಶಾಸ್ತ್ರ ಸತ್ಯವಾಗಿದ್ದರೆ ಶಾಸ್ತ್ರಜನ್ಯ ಜ್ಞಾನವೂ ಸತ್ಯವಾಗಿರುತ್ತೆ. ವಾಕ್ಯಾರ್ಥ ಜ್ಞಾನವು ಸತ್ಯವಾಗಬೇಕಾದರೆ ಶಾಸ್ತ್ರವು ಸತ್ಯವಾಗಿರಬೇಕು, ಆ ವಾಕ್ಯಗಳೆಲ್ಲ ಸತ್ಯವಾಗಿರಬೇಕು. ಇಲ್ಲದೆ ಹೋದರೆ ಅದರಿಂದ ಉಂಟಾಗುವ ಜ್ಞಾನ ಸತ್ಯವಾಗುವುದಿಲ್ಲ. ಪದಾರ್ಥ ಇಲ್ಲದೆ ಇರಬಹುದು, ಆದರೆ ಅದರ ಜ್ಞಾನ ಉಂಟಾಗುತ್ತೆ. ಇದು ಶಬ್ದ ಶಾಬ್ದ ಜ್ಞಾನಕ್ಕೆ ಹೇಳುವಂತಹದ್ದು. ಸ್ಮೃತಿ ಅನ್ನೋದು ಒಂದು ರೂಪದಲ್ಲಿ ನಮಗೆ ಜ್ಞಾನ ಉಂಟು ಮಾಡುತ್ತೆ, ಪೂರ್ವಾನುಭೂತವಾದ ವಿಷಯ. ಮತ್ತೆ ಶಾಬ್ದದಿಂದ ಜ್ಞಾನ ಉಂಟಾಗುತ್ತೆ. ಅದು ಶಬ್ದಕ್ಕೆ ಅರ್ಥವನ್ನು ತಿಳಿಸುವ ಸ್ವಾಭಾವಿಕವಾದ ಶಕ್ತಿ ಇದೆ. ಶಬ್ದ ಶಕ್ತಿ ಸ್ವಾಭಾವಿಕವಾದದ್ದು. ಆಕಾರವನ್ನು ತಿಳಿಸುತ್ತೆ, ಅದು ಜಾತಿಯನ್ನು ತಿಳಿಸುತ್ತೆ ಶಬ್ದ. ಅದು ಶಬ್ದದಲ್ಲೇ ಅಡಗಿದೆ ಅರ್ಥ. ಅದರಿಂದಲೇ ಒಬ್ಬ ಕುಂಬಾರನು ಮಡಿಕೆ ಮಾಡಬೇಕಾದರೆ ತನ್ನ ಮನಸ್ಸಿನಲ್ಲಿ, ತನ್ನ ಜ್ಞಾನದಲ್ಲಿ ಮಡಿಕೆಯ ಆಕಾರದಿಂದ ಅವನು ಮಡಿಕೆಯನ್ನು ಮಾಡ್ತಾನೆ. ಅವನ ಮನಸ್ಸಿನಲ್ಲಿ ಬರೀ ಆ ಮಡಕೆಯ ಆಕಾರವಿದೆ ಅಷ್ಟೇ, ಮಡಕೆ ನಿಜವಾಗಿಯೂ ಇಲ್ಲ ಅಲ್ಲಿ. ಆದರೆ ಅದರ ಜ್ಞಾನವಿದೆ ಅವನಿಗೆ, ಅದರಿಂದ ಒಂದು ಮಡಕೆಯನ್ನು ಮಾಡ್ತಾನು. ಅದು ಜ್ಞಾನ ಸತ್ಯ. ಅದರಿಂದ ಈ ವಿಷಯಗಳೆಲ್ಲ ಇಲ್ಲಿ ನಿರೂಪಣೆ ಮಾಡ್ತಾರೆ. ಇದರಲ್ಲಿ ಅರ್ಧ ಸಂಸ್ಕೃತ ವ್ಯಾಖ್ಯಾನದಲ್ಲಿ ಸ್ವಲ್ಪ ಭಾಗ ನೋಡಿದ್ವಿ. ಅದನ್ನ ನೋಡಿಬಿಟ್ಟು ಮುಂದಿನ ಶ್ಲೋಕಕ್ಕೆ ಆಮೇಲೆ ಹೋಗಬಹುದು. ಅದರಲ್ಲಿ ಬಹಳ ಮುಖ್ಯವಾದ ವಿಷಯಗಳನ್ನು ತಿಳಿಸ್ತಾರೆ ಸಂಸ್ಕೃತದ ವ್ಯಾಖ್ಯಾನದಲ್ಲಿ. ಸ್ವಲ್ಪ ಭಾಗವನ್ನು ನೋಡಿದ್ವಿ ಈ ಶ್ಲೋಕಕ್ಕೆ. ಇದು ಸತ್ಯದಿಂದಲೇ ಸತ್ಯಸಿದ್ಧಿಯ ಹೊರತು ಅಸತ್ಯದಿಂದ ಸತ್ಯಸಿದ್ಧಿ ಅಲ್ಲ ಅನ್ನುವ ವಿಷಯದಲ್ಲಿ ಕೆಲವು ವಿಶೇಷವಾಗಿ ವಿಚಾರ ಮಾಡ್ತಾರೆ ಕೊತ್ತಮಂಗಲಂ ಸ್ವಾಮಿಗಳು. ಅದನ್ನ ಇಲ್ಲಿ ಕೆಲವು ವಿಷಯಗಳನ್ನು ನಾವು ತಿಳಿದುಕೊಂಡ್ರೆ ಮೂಲಭೂತವಾದ ವಿಷಯಗಳಿದೆಲ್ಲ ಎಷ್ಟು ಸತಿ ತಿಳಿದ್ರೂ ಕೂಡ ನಮಗೆ ಪ್ರಯೋಜನವಾಗುತ್ತೆ. ಆದ್ದರಿಂದಲೇ ಅನೇಕ ಸತಿ ಆಚಾರ್ಯರುಗಳು ಮತ್ತೆ ಮತ್ತೆ ಹೇಳುವುದು ಇದನ್ನ. ಸಿದ್ಧಾಂತ ನಮಗೆ ತತ್ವ ಜ್ಞಾನ ಸ್ಪಷ್ಟವಾಗಿ ಇರಲಿ ಅಂತ ಹೇಳ್ಬಿಟ್ಟು ಅದನ್ನ ಇಲ್ಲಿ ಹೇಳ್ತಾರೆ. ಸಿದ್ಧಾಂತೇತು ಜ್ಞಾಧಾತು ಅರ್ಥಭೂತಂ ಜ್ಞಾನಪದವಾಚ್ಯಂ ಸ್ವಪ್ರಕಾಶಂ ಆತ್ಮಧರ್ಮಭೂತಂ ಜ್ಞಾನಂ ನಿಯಮೇನ ಸವಿಷೇಕಂ. ಈ ಧರ್ಮಭೂತ ಜ್ಞಾನ ಸ್ವರೂಪವನ್ನು ಎಷ್ಟು ಸತಿ ನಾವು ಅಧ್ಯಯನ ಮಾಡಿದ್ರು ಸಾಲದು. ಯಾಕೆ ಅಂದರೆ ಅದು ಅಷ್ಟು ಸೂಕ್ಷ್ಮವಾದ ವಿಷಯ. ತಿಳಿದುಕೊಳ್ಳೋಕ್ಕೆ ಬಹಳ ಸ್ಪಷ್ಟವಾದ ಜ್ಞಾನ ತಿಳಿದುಕೊಳ್ಬೇಕು. ಧರ್ಮಭೂತ ಜ್ಞಾನ ಅನ್ನೋದು ಸವಿಷೇಕ ಅಂದರು. ನಿಯಮೇನ ಸವಿಷೇಕಂ, ಯಾವಾಗಲೂ ವಿಷಯವನ್ನು ಹೊಂದಿರುವುದೇ ಆಗಿದೆ ಅದು. ಅದಕ್ಕೆ ವಿಷಯ ಇದ್ದೇ ಇರುತ್ತೆ. ಜ್ಞಾನಂ ಅಂದರೆ ಅದು ಜ್ಞಾನ
ಆತ್ಮನ ಧರ್ಮಭೂತವಾದ ಜ್ಞಾನ, ಆತ್ಮ ಧರ್ಮಭೂತಂ ಜ್ಞಾನಂ. ಆ ಜ್ಞಾನವು ಸ್ವಪ್ರಕಾಶಂ, ತನ್ನ ಆಶ್ರಯವಾದ ಆತ್ಮನಿಗೆ ತನ್ನನ್ನು ತಾನೇ ತೋರಿಸುತ್ತೆ. ಸ್ವಪ್ರಕಾಶ ಅಂತ ಹೇಳಿದ್ರೆ ತನ್ನನ್ನು ತಾನೇ ತನ್ನ ಆತ್ಮನಿಗೆ, ಆಶ್ರಯವಾದ ಆತ್ಮನಿಗೆ ತೋರಿಸುತ್ತೆ. ಆತ್ಮನ ಧರ್ಮವಾಗಿದೆ. ಆ ಧರ್ಮವು ತನ್ನನ್ನು ಆ ಧರ್ಮಿಗೆ ತಾನಾಗಿಯೇ ತೋರಿಸುತ್ತೆ. ನನಗೆ ಒಂದು ಘಟ ನೋಡಿದ್ರೆ ಘಟದ ಜ್ಞಾನ ಉಂಟಾಯಿತು ಅಂತ ತಿಳಿಯುತ್ತೆ ನನಗೆ. ಹೇಗೆ ಅಂದರೆ ನನ್ನ ಧರ್ಮಭೂತ ಜ್ಞಾನ ಆ ವಿಷಯವನ್ನು ನನಗೆ ತೋರಿಸಿದೆ. ಆ ಧರ್ಮಭೂತ ಜ್ಞಾನ ಇದೆ ಅಂತ ತಿಳಿಯಕ್ಕೆ ಇನ್ನೊಂದು ಜ್ಞಾನ ಬೇಡ ನನಗೆ. ಧರ್ಮಭೂತ ಜ್ಞಾನವಿದೆ ಅಂತ ಜ್ಞಾನ ಉಂಟಾಗಿರೋದು ತಾನಾಗಿ ತಿಳಿದ್ರೆ ಗೊತ್ತಾಗುತ್ತೆ ನನಗೆ. ಆದ್ದರಿಂದ ಹೊರಗಿನ ವಿಷಯವೆಲ್ಲ ನಮ್ಮ ಧರ್ಮವಾದ ಜ್ಞಾನದಿಂದ ತಿಳಿತೀವಿ. ಆ ಧರ್ಮಭೂತ ಜ್ಞಾನ ಆತ್ಮನಿಗೆ ಅಪೃಥಕ್ ಸಿದ್ಧವಾದ ವಿಶೇಷಣ ಧರ್ಮ ಆಗಿರೋದ್ರಿಂದ ತನ್ನ ಆಶ್ರಯವಾದ ಧರ್ಮಿಜ್ಞಾನಕ್ಕೆ ತನ್ನನ್ನು ತಾನೇ ತೋರಿಸ್ಕೊಳ್ಳುತ್ತೆ. ಅದಕ್ಕೆ ಸ್ವಪ್ರಕಾಶ. ಆದರೆ ಅದು ಧರ್ಮವಾಗಿರೋದ್ರಿಂದ ತನ್ನನ್ನು ತಾನು ತಿಳಿಯೋದಿಲ್ಲ. ತನ್ನ ಆಶ್ರಯಕ್ಕೆ ತನ್ನನ್ನು ತೋರಿಸ್ಕೊಳ್ಳುತ್ತೆ ಹೊರತು ತನ್ನನ್ನು ತಾನು ತಿಳಿಯೋದಿಲ್ಲ. ಅಹಂ ಅಂತ ಧರ್ಮಭೂತ ಜ್ಞಾನ ತಿಳಿಯೋದಿಲ್ಲ. ಸ್ವರೂಪ ಜ್ಞಾನದಲ್ಲಿ ನಮಗೆ ತಿಳಿದು ಬರುತ್ತೆ ಅಹಂ ಅನ್ನೋದು. ಧರ್ಮಭೂತ ಜ್ಞಾನದಿಂದ ಬೇರೆ ವಿಷಯಗಳನ್ನು ತಿಳಿತೀವಿ ನಾವು. ಇದು ಜ್ಞಾನ ಅನ್ನುವ ಶಬ್ದದಿಂದ ಹೇಳಲ್ಪಡುತ್ತೆ. ಇದುವೇ ಜ್ಞಾ ಅನ್ನುವ ಧಾತುವಿಗೆ ಅರ್ಥ. ಯಾಕೆ ಅಂದರೆ ಜ್ಞಾನದು ಕ್ರಿಯಾಪದ. ಇದು ಧರ್ಮವಾಗಿರುವ ಜ್ಞಾನ ವಿಷಯಗಳನ್ನು ಪ್ರಕಾಶಪಡಿಸುತ್ತೆ, ಕ್ರಿಯೆ ಉಂಟು ಮಾಡುತ್ತೆ, ವಿಷಯಗಳನ್ನು ಪ್ರಕಾಶಪಡಿಸುತ್ತೆ, ಕೆಲಸ ಮಾಡುತ್ತೆ. ಅದು ಜ್ಞಾನವ ಧಾತುಕ್ಕೆ ಅರ್ಥವಾಗಿರುವಂತಹದ್ದು. ಆ ಜ್ಞಾನವು ಒಂದು ವಿಷಯವನ್ನ ಒಂದು ಆಶ್ರಯಕ್ಕೆ ತೋರಿಸುತ್ತೆ. ಸಕರ್ಮಕ ಸಕರ್ತೃಕ, ಕರ್ಮವೂ ಇರಬೇಕು, ಒಂದು ಕರ್ತಾನೂ ಇರಬೇಕು, ತಿಳಿಯುವವನೊಬ್ಬ ಇರಬೇಕು, ತಿಳಿಯಲ್ಪಡುವ ಪದಾರ್ಥವಿರಬೇಕು. ಆ ತಿಳಿಯಲ್ಪಡುವ ಪದಾರ್ಥದ ಜ್ಞಾನವು ತಿಳಿಯುವವನಿಗೆ ಉಂಟಾಗುತ್ತೆ. ಅದು ಧರ್ಮಭೂತ ಜ್ಞಾನ ಅನ್ನೋದ್ರಿಂದ ಉಂಟಾಗುತ್ತೆ ನಮಗೆ. ಅದು ನಮ್ಮ ಧರ್ಮಭೂತ ಜ್ಞಾನದ ಲಕ್ಷಣ. ಇದು ಬಹಳ ಚೆನ್ನಾಗಿ ಸ್ವಾರಸ್ಯವಾಗಿ ಇಲ್ಲಿ ಸ್ವಾಮಿ ಹೇಳ್ತಾರೆ. ಧಾತು ಅರ್ಥಭೂತಂ, ಜ್ಞಾಧಾತು ಅರ್ಥಭೂತಂ, ಜ್ಞಾನಪದವಾಚ್ಯಂ ಸ್ವಪ್ರಕಾಶಂ ಆತ್ಮಧರ್ಮಭೂತಂ ಜ್ಞಾನಂ ನಿಯಮೇನ ಸವಿಷೇಕಂ. ವಿಷಯವಿದ್ದರೆ ತಿಳಿಸುತ್ತೆ. ಅದು ವಿಷಯವಿಲ್ಲದೆ ಹೋದ್ರೆ ಏನು ತಿಳಿಸೋದಿಲ್ಲ. ಅದರಿಂದ ವಿಷಯ ಬೇಕದಕ್ಕೆ ತಿಳಿಸೋದಕ್ಕೆ. ಧರ್ಮೀಭೂತಂ ಆತ್ಮಸ್ವರೂಪಂತೂ ಸ್ವಪ್ರಕಾಶತ್ವಾತ್ ಜ್ಞಾನಪದವಾಚ್ಯಂ ನತು ಜ್ಞಾಧಾತು ಅರ್ಥಭೂತಂ. ಜ್ಞಾಧಾತುಗೆ ಅರ್ಥವಾದದ್ದು ಧರ್ಮಜ್ಞಾನವಲ್ಲ, ಧರ್ಮಜ್ಞಾನವೇ. ಯಾಕೆ ಅಂದ್ರೆ ಅದು ಕ್ರಿಯಾಪದ. ಜ್ಞಾನಂ ಅನ್ನೋದು ಧಾತುವಿಂದ ಉಂಟಾಗಿರೋದು. ಧಾತುಜ ಕ್ರಿಯಾಪದ. ಅದು ಧರ್ಮೀಯವಾದ ಜ್ಞಾನ. ಅದು ಹೇಗೆ ಅಂತ ಹೇಳಿದ್ರೆ ಅದು ಆತ್ಮಸ್ವರೂಪ ಜ್ಞಾನ. ಅದು ಸ್ವಯಂ ಪ್ರಕಾಶ ಅಂದ್ರೆ ಏನರ್ಥ ಅಂದ್ರೆ ಸ್ವಸ್ಮೈ ಭಾಸಮಾನತ್ವಂ, ತನ್ನನ್ನು ತಾನೇ ತೋರಿಸ್ಕೊಳುತ್ತೆ. ಅಹಂ ಅಹಂ ಅಂತ ಎಲ್ಲರೂ ತಿಳಿತಾರೆ, ನೇರವಾಗಿ ತಿಳಿಯುತ್ತೆ. ಆದ್ದರಿಂದಲೇ ಅದು ಸ್ವಯಂ ಪ್ರಕಾಶವಾದ್ದರಿಂದ ಅದಕ್ಕೆ ಜ್ಞಾನ ಅಂತ ಕೆಲವು ಕಡೆ ಹೇಳಿದೆಯೇ ಹೊರತು ಅದು ಜ್ಞಾನವ ಧಾತುವಿಗೆ ಅರ್ಥವಲ್ಲ. ಅದು ಜ್ಞಾನ ಧಾತುವಿಂದ ಉಪಯೋಗಿಸುವಂತಹ ಅರ್ಥ ಬರೀ ಧರ್ಮವಾದ ಜ್ಞಾನಕ್ಕೆ ಮಾತ್ರವೇ. ಆದ್ದರಿಂದ ತತ್ ನಿರ್ವಿಷಯಕಂ ಅಂತ ಹೇಳಿದ್ರು. ಅಂದರೆ ಅದಕ್ಕೆ ಒಂದು ವಿಷಯ ಇರೋದಿಲ್ಲ, ತನ್ನನ್ನು ತಾನು ತೋರಿಸುತ್ತೆ ಅಷ್ಟೇ. ಅಥವಾ ಸ್ವಮಾತ್ರ ವಿಷಯಕಂ, ತನ್ನನ್ನು ತಾನು ತೋರಿಸ್ಕೊಳ್ಳುತ್ತೆ ಅಷ್ಟೇ. ಬೇರೆ ವಿಷಯ ತಿಳಿಯಕ್ಕೆ ಧರ್ಮಭೂತ ಜ್ಞಾನ ಬೇಕು. ಸೂರ್ಯನಿಗೆ ಈಗ ಸೂರ್ಯನು ಪ್ರಕಾಶವೇ, ಅವನ ಕಿರಣಗಳು ಪ್ರಕಾಶವೇ. ಸೂರ್ಯ ಇರೋದು ತನಗೆ ತಿಳಿದರೆ ಒಂದು ಉದಾಹರಣೆಗೆ ಅಷ್ಟೇ. ಎಲ್ಲ ವಿಷಯದಲ್ಲೂ ದೃಷ್ಟಾಂತಗಳು 100ಕ್ಕೆ 100 ಭಾಗ ಸರಿ ಹೋಗೋದಿಲ್ಲ. ದೃಷ್ಟಾಂತಗಳಲ್ಲಿ ಏನಿದ್ರು ಕೆಲವು ವಿಷಯಗಳನ್ನು ತಿಳಿಸೋದಕ್ಕೆ ಅಷ್ಟೇ ದೃಷ್ಟಾಂತಗಳನ್ನೇ ಹೇಳೋದು. ಸೂರ್ಯ ಪ್ರಕಾಶ, ಅವನ ಕಿರಣಗಳು ಪ್ರಕಾಶ. ಕಿರಣಗಳ ಮೂಲಕವೇ ಎಲ್ಲ ಬೆಳಕು ಬರೋದು. ಸೂರ್ಯನಿಗೂ ಒಂದು ಚೇತನ ಅಂತ ಇಟ್ಕೊಂಡ್ರೆ ಸೂರ್ಯ, ಆ ಕಿರಣಗಳಿಂದ ಎಲ್ಲ ಪ್ರಕಾಶ ತಿಳಿಯುತ್ತೆ ಅವನಿಗೆ. ಇಲ್ಲದೆ ಹೋದರೆ ತಿಳಿಯೋದಿಲ್ಲ. ಆ ರೀತಿ ಸೂರ್ಯನ ಉದಾಹರಣೆಯನ್ನು ಭಗವದ್ಗೀತೆಯಲ್ಲಿ ಬಹಳ ಆಶ್ಚರ್ಯವಾಗಿ ನೋಡಬಹುದು. ಭಾಷ್ಯಕಾರರು ಅದಕ್ಕೆ ಧರ್ಮಭೂತ ಜ್ಞಾನದ ವಿಷಯದಲ್ಲಿ ಸ್ಪಷ್ಟವಾದ ನಿರೂಪಣೆ ವ್ಯಾಖ್ಯಾನದಲ್ಲಿ ಮಾಡ್ತಾರೆ. ಜ್ಞಾನೇನತು ತದಜ್ಞಾನಂ ಯೇಷಾಂ ನಾಶಿತಂ ಆತ್ಮನಃ ತೇಷಾಂ ಆದಿತ್ಯವತ್ ಜ್ಞಾನಂ ಪ್ರಕಾಶಯತಿ ತತ್ಪರಂ. ಆದಿತ್ಯನ ಉದಾಹರಣೆ ದೃಷ್ಟಾಂತವನ್ನು ಕೊಟ್ಟರು ಅಲ್ಲಿ. ಜ್ಞಾನೇನತು ತದಜ್ಞಾನಂ ಯೇಷಾಂ ನಾಶಿತಂ ಆತ್ಮನಃ ತೇಷಾಂ ಆದಿತ್ಯವತ್ ಜ್ಞಾನಂ ಪ್ರಕಾಶಯತಿ ತತ್ಪರಂ ಅಂತ.
ಧರ್ಮಭೂತ ಜ್ಞಾನ ಸ್ಪಷ್ಟವಾಗಿ ಹೇಳುತ್ತೆ. ಭಾಷೆಕಾರರು ಗೀತಾ ಭಾಷ್ಯದಲ್ಲಿ ತುಂಬ ಸ್ಪಷ್ಟವಾಗಿ ಈ ಶ್ಲೋಕದಲ್ಲಿ ಧರ್ಮಭೂತ ಜ್ಞಾನ ಪ್ರಮಾಣ ತುಂಬ ಸ್ಪಷ್ಟವಾಗಿ ನಿರೂಪಿತವಾಗಿದೆ ಅಂತ ಹೇಳ್ತಾರೆ. ಆ ರೀತಿ ಇದು ಧರ್ಮಭೂತವಾದ ಆತ್ಮಜ್ಞಾನ ಅನ್ನೋದು ಸ್ವರೂಪ ಜ್ಞಾನ. ಏದಂಚ ಧರ್ಮಭೂತಂ ಜ್ಞಾನಂ ಏವಂಚ ಪ್ರತ್ಯಕ್ಷಾನುಮಿತಿ ಶಾಬ್ದ ಸ್ಮೃತಿ ಭೇದೇನ ಚತುರ್ವಿಧಂ. ಈ ಧರ್ಮಭೂತವಾದ ಜ್ಞಾನ 4 ವಿಧವಾದ ಜ್ಞಾನವಿದೆ. ಅದರಲ್ಲಿ ಒಂದು ಪ್ರತ್ಯಕ್ಷ ಜ್ಞಾನ, ಇದು ಇಂದ್ರಿಯಾರ್ಥ ಸನ್ನಿಕರ್ಷಜನ್ಯಂ ಜ್ಞಾನಂ. ಒಂದು ನಮ್ಮ ಇಂದ್ರಿಯಗಳಿಗೂ ಪದಾರ್ಥಗಳಿಗೂ ನೇರವಾಗಿ ಸಂಬಂಧ ಉಂಟಾದರೆ ಯಾವ ಜ್ಞಾನ ಬರುತ್ತೋ ಅದಕ್ಕೆ ಪ್ರತ್ಯಕ್ಷ ಜ್ಞಾನ ಅಂತ ಹೆಸರು. ಆಗ ಇಂದ್ರಿಯಗಳಿಗೆ ನೇರವಾಗಿ ವಿಷಯಗಳ ಸ್ಪರ್ಶ ಉಂಟಾಗಬೇಕು. ಶಬ್ದವು ನಮ್ಮ ಕಿವಿಗೆ ಬಂದು ಬಿದ್ದರೆ ನಮಗೆ ಆವಾಗ ಅದರ ಗ್ರಹಣ ಅದು ಪ್ರತ್ಯಕ್ಷವಾಗುತ್ತೆ. ಶ್ರೋತ್ರೇಂದ್ರಿಯಕ್ಕೆ ಶಬ್ದ ಪ್ರತ್ಯಕ್ಷವಾಗುತ್ತೆ. ಒಂದು ಪದಾರ್ಥವನ್ನು ಮುಟ್ಟಿ ನೋಡಿದ್ರೆ ನಮ್ಮ ತ್ವಗೀಂದ್ರಿಯಕ್ಕೆ ವಿಷಯ ಪ್ರತ್ಯಕ್ಷವಾಗುತ್ತೆ. ಒಂದು ಪದಾರ್ಥವನ್ನು ಬಾಯಿಯಲ್ಲಿ ಹಾಕೊಂಡು ರುಚಿ ನೋಡಿದ್ರೆ ರಸನೇಂದ್ರಿಯಕ್ಕೆ ನೇರವಾಗಿ ಅದರ ಅನುಭವವಾಗುತ್ತೆ, ಜ್ಞಾನ ಬರುತ್ತೆ. ಒಂದು ವಿಷಯವನ್ನು ಕಣ್ಣಿನಿಂದ ನೋಡಿದ್ರೆ ಆ ಪದಾರ್ಥ ನಮಗೆ ನೇರವಾಗಿ ಕಂಡು ಬರುತ್ತೆ. ಇದೆಲ್ಲ ಇಂದ್ರಿಯಗಳಿಗೂ ಪದಾರ್ಥಗಳಿಗೂ ನೇರವಾಗಿ ಸಂಬಂಧ ಉಂಟಾಗಬೇಕು. ಇದಕ್ಕೆ ಪ್ರತ್ಯಕ್ಷ ಜ್ಞಾನ ಅಂತ ಹೆಸರು. ಇದಕ್ಕೆ ಎರಡನೆಯದು ಅನುಮಿತಿ. ಒಂದು ವಿಷಯವನ್ನು ಇಂದ್ರಿಯಗಳಿಂದ ನೋಡಿ ಅದರ ಮೂಲಕ ಅದರ ಒಂದು ನೇರವಾದ ಸಂಬಂಧ ಹೊಂದಿರುವ ಇನ್ನೊಂದು ವಿಷಯವನ್ನು ಊಹೆ ಮಾಡೋದು. ಹೊಗೆಯನ್ನು ಮಾತ್ರ ನೋಡ್ತಾ ಇದ್ದೀವಿ ನಾವು, ಬೆಂಕಿ ನೋಡೋದಿಲ್ಲ. ಹೊಗೆಯನ್ನು ಮಾತ್ರ ನೋಡ್ತೀವಿ. ಆದರೆ ಹೊಗೆ ಇರಬೇಕಾದ್ರೆ ಬೆಂಕಿ ಇರಲೇಬೇಕು. ಬೆಂಕಿಗೂ ಹೊಗೆಗೂ ಇರೋ ಸಂಬಂಧ ತಿಳಿದು ಬೆಂಕಿಯನ್ನು ಊಹೆ ಮಾಡ್ಬೋದಲ್ಲಿ. ಇಲ್ಲಿ ಹೊಗೆ ಇರೋದ್ರಿಂದ ಬೆಂಕಿ ಇರಲೇಬೇಕು ಅಂತ. ಪ್ರತ್ಯಕ್ಷವಾಗಿ ನೋಡೋದು ಹೊಗೆಯೇ ಮಾತ್ರವೇ, ಬೆಂಕಿ ನೋಡೋದಿಲ್ಲ. ಆದ್ದರಿಂದ ಅದರ ಮೂಲಕ ಅದರೊಡನೆ ನಿಕಟವಾದ ಸಂಬಂಧ, ವ್ಯಾಪ್ತಿ ಅಂತ ಹೇಳೋದು, ಹೊಂದಿರುವ ಇನ್ನೊಂದು ಪದಾರ್ಥವನ್ನ ಊಹೆ ಮಾಡಿ ತಿಳಿಬಹುದು. ಅದಕ್ಕೆ ಅನುಮಿತಿ ಅಂತ ಹೆಸರು. ಅನುಮಾನ, ಅನುಮಿತಿ ಅಂತ ಹೆಸರು ಅದಕ್ಕೆ. ಶಾಬ್ದ ಅಂದ್ರೆ ಶಬ್ದದಿಂದ ತಿಳಿಯುವಂತಹ ಜ್ಞಾನ. ಇದು ಪರೋಕ್ಷವಾದದ್ದು. ಶಬ್ದದಲ್ಲಿ ಅರ್ಥ ಸ್ವಾಭಾವಿಕವಾಗಿಯೇ ಇದೆ. ಶಬ್ದವು ಪದಾರ್ಥಗಳನ್ನು ತಿಳಿಸುತ್ತೆ. ಪದಾರ್ಥದ ಆಕಾರ, ಜಾತಿ ಇವುಗಳನ್ನೆಲ್ಲ ತಿಳಿಸುತ್ತೆ ಶಬ್ದ ನೇರವಾಗಿ. ಮತ್ತೆ ಸ್ಮೃತಿ ಅನ್ನೋದು ಪೂರ್ವಾನುಭೂತವಾದ ವಿಷಯಗಳು. ನಿನ್ನೆ ಯಾವುದೋ ಒಂದು ವಿಷಯ ನೋಡಿರ್ತೀವಿ, ಕೇಳಿರ್ತೀವಿ, ಇಂದು ಅದು ಜ್ಞಾಪಕ ಬರುತ್ತೆ ನಮಗೆ, ಪ್ರತ್ಯಭಿಜ್ಞಾ. ಅದಕ್ಕೆ ಸ್ಮೃತಿ ಅಂತ ಹೆಸರು. ಹಿಂದೆ ಯಾವುದೋ ಅನುಭವಿಸಿದ ವಿಷಯ ಮತ್ತೆ ನಮಗೆ ನೆನಪಿಗೆ ಬರುತ್ತಲ್ಲ, ಅದಕ್ಕೆ ಸ್ಮೃತಿ ಅಂತ ಹೆಸರು. 4 ವಿಧವಾದ ಜ್ಞಾನಗಳಿದೆ ಈ ಧರ್ಮಭೂತ ಜ್ಞಾನದಲ್ಲಿ. ಇವುಗಳಲ್ಲಿ ಏತೇಷು ಪ್ರತ್ಯಕ್ಷಮೇಕಮೇವ ವರ್ತಮಾನ ಮಾತ್ರ ಗ್ರಾಹಿ. ನಮ್ಮ ಮುಂದೆ ನೇರವಾಗಿ ಇರುವ ವಿಷಯವನ್ನು ತಿಳಿಯೋದು ಪ್ರತ್ಯಕ್ಷ ಜ್ಞಾನ ಒಂದೇ. ಮಿಕ್ಕಿದಕ್ಕೆ ವಿಷಯ ಇರಬೇಕಾಗಿಲ್ಲ. ವಿಷಯ ಇಲ್ಲೇ ಹೋದ್ರೂ ಜ್ಞಾನ ಉಂಟಾಗಬಹುದು. ಪ್ರತ್ಯಕ್ಷಕ್ಕೆ ಮಾತ್ರ ಆ ವಿಷಯವು ನೇರವಾಗಿ ಮುಂದೆ ಇರಬೇಕು. ಕಣ್ಣಿಗೆ ಅದರ ಪದಾರ್ಥ ನೋಡದೆ ಹೋದರೆ ಪ್ರತ್ಯಕ್ಷ ಜ್ಞಾನ ಉಂಟಾಗೋದಿಲ್ಲ ನಮಗೆ. ಪದಾರ್ಥವನ್ನು ನೋಡ್ತಾ ಇರಬೇಕು ಎದುರುಗಡೆ. ಹಾಗೆ ಪ್ರತ್ಯಕ್ಷ ಜ್ಞಾನಕ್ಕೆ ವಿಷಯವಿರಲೇಬೇಕು ಎದುರುಗಡೆ. ಅತಏವ ವಿಷಯಜನ್ಯಂ ಚ, ಒಂದು ವಿಷಯದಿಂದಲೇ ಉಂಟಾಗುತ್ತೆ. ಈ ಮಿಕ್ಕಿದ್ದು 3 ಹೇಗೆ ಅಂದ್ರೆ ತ್ರೈಕಾಲಿಕ ವಸ್ತು ವಿಷಯಕಂ. ಹಿಂದೆ ಇರೋದಾಗ್ಬೋದು, ಮುಂದೆ ಬರೋದಾಗ್ಬೋದು, ಏನಾದರೂ ಆಗಬಹುದು. ಅನುಮಿತಿ, ಶಾಬ್ದ, ಸ್ಮೃತಿ. ಮುಂದೆ ಬರೋದು ಆಗಬಹುದು. ಹೇಗೆ ಅಂದ್ರೆ ಒಂದು ಮೋಡವನ್ನು ನೋಡ್ತೀವಿ, ಕಪ್ಪಾದ ಮೋಡ ನೋಡಿದ್ರೆ, ಬೆಂಗಳೂರಿನಲ್ಲಿ ಈಗ ಅವತ್ತು ಹಾಗೆಯೇ ಇದೆ. ಇವತ್ತು ಕಪ್ಪಾದ ಮೋಡ ನೋಡಿದ್ರೆ ಮಳೆ ಬರುತ್ತೆ ಅಂತ ಊಹೆ ಮಾಡ್ಬೋದು. ಯಾಕೆ ಅಂದ್ರೆ ಆ ಕಪ್ಪು ಮೋಡಕ್ಕೂ ಮಳೆಗೂ ಸಂಬಂಧವಿದೆ, ವ್ಯಾಪ್ತಿ ಇದೆ. ಆ ಮಳೆ ಇನ್ನೂ ಬಂದಿಲ್ಲ, ಮುಂದೆ ಬರುವಂತಹದ್ದು. ತ್ರೈಕಾಲಿಕ ಅಂದ್ರೆ ಭವಿಷ್ಯತ್ ಕಾಲ, ಭೂತಕಾಲ, ಯಾವುದಾದ್ರೂ ಆಗ್ಬೋದು, ವರ್ತಮಾನ. ಈ ವಿಷಯವನ್ನ, ವಸ್ತುಗಳನ್ನ ವಿಷಯವಾಗಿ ಹೊಂದಿದೆ. ಅದು ಅನುಮಿತಿ. ಶಾಬ್ದವು ಹಾಗೆಯೇ. ವೇದೇನ ರೂಪೇ ವ್ಯಾಕರೋತ್ ಸದಾ ಸತಿ ಪ್ರಜಾಪತಿ. ವೇದ ಶಬ್ದಗಳನ್ನು ಇಟ್ಕೊಂಡು ಸೃಷ್ಟಿ ಮಾಡ್ತಾನೆ ಪರಮಾತ್ಮ. ಸೃಷ್ಟಿ ಇನ್ನೂ ಆಗಿಲ್ಲ, ವೇದ ಶಬ್ದಗಳಿದೆ ಆಗಲೇ. ಪದಾರ್ಥಗಳನ್ನ ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದೆ ಶ್ರುತಿ ಹೇಳುತ್ತೆ. ವೇದ ಶಬ್ದೇಭ್ಯ ಏವಾದೋ ದೇವಾದೀನ ಚಕಾರ ಸಹ. ಆ ಶಬ್ದದಿಂದ ಆಕಾರ ತಿಳಿದು ಅದಕ್ಕನುಗುಣವಾದ ಪದಾರ್ಥವನ್ನು ಸೃಷ್ಟಿ ಮಾಡ್ತಾನೆ. ಪದಾರ್ಥ ಆಮೇಲೆ ಬರುವಂಥ ವಿಷಯ. ಅಥವಾ ಒಂದು ಶಬ್ದವನ್ನು ತಿಳಿದ್ರೆ ಆಕಾರವನ್ನು ಹಿಂದೆ ತಿಳಿಬಹುದು. ಸ್ಮೃತಿಯು ಹಾಗೆಯೇ. ಘಟ ಜ್ಞಾನ ಮನಸ್ಸಿನಲ್ಲಿ ಇದೆ ಕುಂಬಾರನಿಗೆ. ಅದನ್ನು ನೆನೆಸ್ಕೊಂಡು ಘಟವನ್ನು ಮಾಡ್ತಾನೆ. ಹಿಂದೆ ನೋಡಿದ ಬೇಕಾದಷ್ಟು ಘಟಗಳು, ಅದರ ಜ್ಞಾನವಿದೆ ಅವನಿಗೆ. ಅವನ ಮುಂದೆ ಘಟ ನೋಡ್ತಾ ಇಲ್ಲ ಅವನು. ಆದರೆ ಜ್ಞಾನದಲ್ಲಿ ಇರುವ ಘಟದ ಸ್ಮರಣೆಯಿಂದ ಘಟವನ್ನ ಸೃಷ್ಟಿ ಮಾಡ್ತಾನೆ, ಅವನು ಉಂಟು ಮಾಡ್ತಾನೆ. ಇದೆಲ್ಲ ಕೂಡ ಪ್ರತ್ಯಕ್ಷ ಅನುಮತಿ
ಈ ಶಾಬ್ದ ಸ್ಮೃತಿ 4 ವಿಧದಲ್ಲಿ ಪ್ರತ್ಯಕ್ಷ ಒಂದಕ್ಕೆ ಮಾತ್ರ ವಿಷಯ ನೇರವಾಗಿ ಇರಬೇಕು ಅನ್ನುವ ನಿಯಮವಿದೆ, ಮಿಕ್ಕಿದಕ್ಕೆ ಇರಬೇಕಾಗಿಲ್ಲ. ಅದು ಇಲ್ಲಿ ಮುಖ್ಯವಾದ ವಿಷಯ. ಇಲ್ಲಿ ಅಸತ್ಯದಿಂದ ಸತ್ಯಸಿದ್ಧಿ ಅಂತ ಹೇಳಿದ್ರೆ ಹೇಗೆ ಅದನ್ನ ಇಲ್ಲಿ ಅತೀತಾನಾಂ ಆಗಾಮಿನಾಂ ಚ ವಿಷಯಾಣಾಂ ತದಾನೀಂ ಅಭಾವೇಪಿ, ಹಿಂದೆ ಹೋಗಿರುವ ಪದಾರ್ಥ ಮುಂದೆ ಬರುವ ಪದಾರ್ಥಗಳು ಆ ಕಾಲದಲ್ಲಿ ಇಲ್ಲದೆ ಹೋದ್ರು ತ್ರಿವಿಧ ಜ್ಞಾನೇಶು ವಿಷಯತೆಯ ಭಾನಾತ್, 3 ವಿಷಯವಾದ ಜ್ಞಾನಗಳು ಅನುಮಿತಿ ಶಾಬ್ದ ಸ್ಮೃತಿಯಲ್ಲಿ ತಿಳಿಯಕ್ಕೆ ಸಾಧ್ಯ. ನಮಗೆ ಜ್ಞಾನ ಉಂಟಾಗುತ್ತೆ. ನಮಗೆ ಏತೇಷಾಂ ಸವಿಷಯತ್ವೇಪಿ, ಇದೆಲ್ಲ ಕೂಡ ವಿಷಯವನ್ನು ಹೊಂದಿರಬೇಕಾದ್ರೂ ಕೂಡ, ಯಾಕೆಂದ್ರೆ ಧರ್ಮಭೂತ ಜ್ಞಾನಕ್ಕೆ ವಿಷಯ ಇದ್ರೇನೆ ತಿಳಿಸೋದದು, ಇಲ್ಲದೆ ಹೋದ್ರೆ ತಿಳಿಸೋದಿಲ್ಲ. ಸವಿಷಯವೇ ಆಗಿದ್ರು ಕೂಡ ವಿಷಯ ಜನ್ಯತ್ವಂ ನ ಭವತಿ, ಆ ವಿಷಯ ಇದ್ದೇ ಅದು ಉಂಟಾಗಬೇಕು ಅನ್ನೋದು ನಿಯಮವಿಲ್ಲ. ಅದಕ್ಕೆ ತದಾ ತೇಷಾಂ ಅಭಾವಾತ್, ಆ ಕಾಲದಲ್ಲಿ ಇಲ್ಲದೆ ಇರ್ಬೋದು, ಆದರೆ ಅದರ ಆಕಾರ ಮೊದಲಾದ ವಿಷಯಗಳಿಂದ ಅದು ತಿಳಿಸುತ್ತೆ ನಮಗೆ. ವರ್ತಮಾನಸ್ಯೈವ ಕಾರಣತ್ವಾತ್, ಅದರಿಂದ ಪ್ರತ್ಯಕ್ಷಕ್ಕೆ ಇರುವ ಪದಾರ್ಥವೇ ಆಗಬೇಕು. ಏವಂಚ, ಇವಾಗ ಇದನ್ನ ತಿಳಿಸ್ತಾರೆ. ಈಗ ಶುಕ್ತಿಕಾರ ರಜತ ಸ್ಥಲೆ, ಇದೆಲ್ಲ ಪ್ರಸಿದ್ಧವಾದ ಉದಾಹರಣೆಗಳು. ರಜ್ಜು ಸರ್ಪ, ಶುಕ್ತಿಕಾರ ರಜತ, ಇದ್ಯಾವುದು ಶ್ರುತಿಯಲ್ಲಿ ಹೇಳಿಲ್ಲ, ಅದನ್ನೆಲ್ಲ ತಿಳಿಸ್ತಾರೆ ಆಚಾರ್ಯರುಗಳು. ಶ್ರುತಿಯಲ್ಲಿ ಯಾವುದು ಹೇಳಿಲ್ಲ. ಈ ಉದಾಹರಣೆಗಳು ಅದ್ವೈತದಲ್ಲಿ ಹೇಳುವಂತಹ ದೃಷ್ಟಾಂತಗಳು ಯಾವ ಶ್ರುತಿಯಲ್ಲೂ ಹೇಳಿಲ್ಲ. ಶುಕ್ತಿ ರಜತ ಸ್ಥಲೆ, ಒಂದು ಕಪ್ಪೆ ಚಿಪ್ಪನ್ನು ನೋಡಿ ಬೆಳ್ಳಿ ಅಂತ ತೆಗೆದುಕೊಂಡು ಒಬ್ಬ ತೆಗೆದುಕೊಳ್ಬೇಕು ಅಂತ ಪ್ರವೃತ್ತಿ ಉಂಟಾಗುತ್ತೆ ಅವನಿಗೆ. ಆ ಪ್ರವೃತ್ತಿ ಅನ್ನೋದು ಕಾರ್ಯ, ಇಟ್ಸ್ ಎನ್ ಎಫೆಕ್ಟ್. ಅದು ನೋಡ್ತಾನೆ ಅವನು, ಬೆಳ್ಳಿ ಅಂತ ಕಾಣುತ್ತೆ, ತಗೋಬೇಕು ಅಂತ ಬಗ್ತಾನೆ. ಬೆಳ್ಳಿ ಇಲ್ಲದೆ ಹೋದ್ರು ಇವನು ಬಗ್ಗೋ ಕೆಲಸ ಮಾಡಿದ್ನಲ್ಲ, ಕಾರ್ಯ ಉಂಟಾಯ್ತಲ್ಲ, ಕಾರಣವಿಲ್ಲದೆ ಹೇಗೆ ಕಾರ್ಯ ಉಂಟಾಯ್ತು ಅಂತ ಕೇಳ್ತಾರೆ ಅವರು. ಶಾಸ್ತ್ರವು ಮಿಥ್ಯೆ ಆಗಿರ್ಬಹುದು, ಅದೇ ರೀತಿ ರಜತ ಅನ್ನೋದು ಮಿಥ್ಯೆ. ಅಲ್ಲಿ ಶಾಸ್ತ್ರ ಮಿಥ್ಯೆ ಆಗಿದ್ರು ಇವನಿಗೆ ಹೋಗ್ಬೋದಲ್ಲ, ವೇದ ಜ್ಞಾನ ಯಾಕೆ ಹೋಗ್ಬಾರ್ದು? ಹಾಗೆಯೇ ಇದು ಪೂರ್ವ ಪಕ್ಷಿ ಮಾಡುವ ಇದು ವಾದ. ರಜತಂ ಮಯಾ ದೃಷ್ಟಂ ಇತಿ ಅನುಭವಾತ್ ತದ್ಭ್ರಮಸ್ಯ ಪ್ರತ್ಯಕ್ಷ ರೂಪತ್ವಾತ್ ತತ್ರ ವಿಷಯಸ್ಯ ಕಾರಣತ್ವಮಸ್ತಿ. ಇಲ್ಲಿ ವಿಷಯ ಇರಬೇಕು, ಒಂದು ಪದಾರ್ಥ ಇದ್ರೇನೆ ಬರುತ್ತೆ ಜ್ಞಾನ. ಯಾಕೆ ಅಂದ್ರೆ ಇದು ಪ್ರತ್ಯಕ್ಷ ಜ್ಞಾನ. ಇವನಿಗೆ ರಜತ ನೋಡಿದೆ ನಾನು ಅಂತ ಹೇಳ್ತಾನೆ, ಬೆಳ್ಳಿಯನ್ನೇ ನೋಡ್ತಾ ಇದ್ದೀನಿ ನಾನು, ಬೆಳ್ಳಿ ನೋಡಿದೆ, ಇದು ಬೆಳ್ಳಿಯೇ ನೋಡ್ತಾ ಇದ್ದೀನಿ ನಾನು ಅಂತ ಹೇಳ್ದ ಅವನು. ಪ್ರತ್ಯಕ್ಷವಾಯ್ತಲ್ಲ, ಅದು ವಿಷಯ ಇರ್ಬೇಕಲ್ಲಿ. ವಿಷಯ ಇಲ್ಲವ್ರು ಹೇಗೆ ಬರುತ್ತೋ. ರಜತಂತೂ ವಿಷಯ ತತ್ರ ನಾಸ್ತಿ, ಆದರೆ ವಿಷಯ ಇಲ್ಲ ಅಲ್ಲಿ, ಬೆಳ್ಳಿ ಇಲ್ವೇ ಇಲ್ಲ, ಬರೀ ಕಪ್ಪೆ ಚಿಪ್ಪೆ ಇರೋದು. ಆದರೆ ಬೆಳ್ಳಿ ಇದೆ ಅಂತ ಪ್ರತ್ಯಕ್ಷವಾಗಿ ತಿಳಿದು ಬಿಡ್ತು ಇವನಿಗೆ. ಅಥಾಪಿ ತದ್ವಿಷಯಂ ಜ್ಞಾನಂ ಕಥಂ ಜಾತಂ, ಹೇಗೆ ಉಂಟಾಯಿತು ಈ ಜ್ಞಾನ? ಅತಃ ಏವ ಅತ್ರ ಅಲೌಕಿಕೇನ ಜ್ಞಾನಲಕ್ಷಣ ಸನ್ನಿಕರ್ಷೇಣ ಇತಿ ವಿಷಯಸ್ಯ ಭಾನಮುಕ್ತಂ ನೈಯಾಯಿಕರು ಹೇಳಿದ್ರು. ಒಂದು ಅಲೌಕಿಕವಾದ ಜ್ಞಾನ ಲಕ್ಷಣದ ಒಂದು ಸನ್ನಿಕರ್ಷದಿಂದ ಉಂಟಾಗ್ಬಿಡುತ್ತೆ ಅಂದ್ರು. ಲೌಕಿಕವಾದ್ದಲ್ಲ, ಅಲೌಕಿಕವಾದದ್ದು ಅಂತ ಹೇಳಿ ತಪ್ಪಿಸ್ಕೊಂಡ್ಬಿಡ್ತಾರೆ ಅದನ್ನ. ಹಾಗೆ ಹೇಳಿ ಅನ್ಯಥಾಖ್ಯಾತಿ ಅಂಗೀಕಾರೇತು ನಾಸ್ತಿ ಗತ್ಯಂತರಂ. ಯಾಕೆ ಅಂದರೆ ಅವರು ಅನ್ಯಥಾಖ್ಯಾತಿವಾದಿಗಳು. ಒಂದನ್ನು ಬೇರೆಯಾಗಿ ತಿಳಿಯೋದು, ಕಪ್ಪೆ ಚಿಪ್ಪನ್ನ ಬೆಳ್ಳಿಯಾಗಿ ತಿಳಿಯೋದು ಅನ್ಯಥಾಖ್ಯಾತಿ ಅಂತ ಹೇಳಿ. ಅಖ್ಯಾತಿ ಅಂದರೆ ಕಪ್ಪೆ ಚಿಪ್ಪನ್ನ ಕಪ್ಪೆ ಚಿಪ್ಪು ಅಂತ ತಿಳಿದೇ ಇರೋದು, ಅಖ್ಯಾತಿ ಅಂತ ಹೇಳೋದು. ಖ್ಯಾತಿ ಅಂದರೆ ಜ್ಞಾನ. ಅನ್ಯಥಾಖ್ಯಾತಿ ಅಂದರೆ ಕಪ್ಪೆ ಚಿಪ್ಪನ್ನ ಬೆಳ್ಳಿ ಅಂತ ತಿಳಿಯೋದು. ನಾವು ಹೇಳ್ತೀವಿ ಬೆಳ್ಳಿ ಅಂತ ತಿಳಿದಿಲ್ಲ, ಕಪ್ಪೆ ಚಿಪ್ಪು ಅನ್ನೋ ತಿಳಿದಿಲ್ಲ ಅವನು. ಅದರಿಂದ ಅದು ಅಖ್ಯಾತಿ ಸಂವಲಿತ ಯಥಾರ್ಥ ಖ್ಯಾತಿ ಅಂತ ನಮ್ಮ ಸಿದ್ಧಾಂತ. ಯಥಾರ್ಥ ಜ್ಞಾನವೇ ಅಲ್ಲಿ ಬೆಳ್ಳಿಯ ಅಂಶವೂ ಇದೆ, ಎಲ್ಲದರಲ್ಲೂ ಪೃಥ್ವಿಯಲ್ಲಿಯೂ ತೇಜಸ್ಸಿನ ಅಂಶವಿದೆ ಮೊದಲಾದದ್ದೆಲ್ಲ. ಬೆಳ್ಳಿ ಅನ್ನೋದು ಪೃಥ್ವಿಯೇ ಇಲ್ಲ ತೇಜಸ್ಸೇ ಅನ್ನೋದರಲ್ಲಿಯೇ ವಿವಾದಗಳಿದೆ, ಅದರಲ್ಲಿಯೇ ಬೇರೆ ಬೇರೆ ಅಭಿಪ್ರಾಯಗಳು. ಆದರೆ ಎಲ್ಲದರಲ್ಲೂ ಎಲ್ಲ ಇರೋದ್ರಿಂದ ಯಥಾರ್ಥವೇ ಜ್ಞಾನ. ಆದರೆ ಅಲ್ಲಿ ಅಖ್ಯಾತಿ ತಿಳಿದಿಲ್ಲ ಅಂತ ನಾವು ಹೇಳ್ತೀವಿ. ಅಖ್ಯಾತವಾದೇತು ರಜತಂ ಪಶ್ಯಾಮೀತಿ ಉಲ್ಲೇಖ, ಇದೆಲ್ಲ ಮುಂದೆ ಬರುತ್ತೆ, ಇಲ್ಲಿ ಬುದ್ಧಿಸರದಲ್ಲಿ ಬರುತ್ತೆ ಅಂತ ಇಲ್ಲಿ ಹೇಳಲಿಲ್ಲ ಅವರು. ಅದು ಅವನು ತಿಳಿಯೋದಿಲ್ಲ, ಅದನ್ನು ತಿಳಿದೇ ಇರೋದ್ರಿಂದ ತಿಳಿದಾಗ ಸ್ಪಷ್ಟವಾಗಿ ತಿಳಿಯುತ್ತೆ ಅವನಿಗೆ. ಆದರೆ ರಜತ ಅಂಶ ಇರೋದು ಯಥಾರ್ಥವೇ. ಸರ್ವಜ್ಞಾನಂ ಯಥಾರ್ಥಂ ಅಂತ ಭಾಷಿಕರು ತುಂಬ ವಿಸ್ತಾರವಾಗಿ ಶ್ರೀಭಾಷ್ಯದಲ್ಲಿ ನಿರೂಪಣೆ ಮಾಡಿದ್ದಾರೆ ಅಲ್ಲಿ. ಹಾಗಾದರೆ ಪ್ರತ್ಯಕ್ಷ ವ್ಯತಿರಿಕ್ತಾನಾಂ ಜ್ಞಾನ ಕಥಂ ನಿಯತ ವಿಷಯಕತ್ವಂ, ಮಿಕ್ಕಿದ ಜ್ಞಾನಗಳಲ್ಲಿ ಹೇಗೆ ವಿಷಯ ನಮಗೆ ತಿಳಿದು ಬರುತ್ತೆ? ಅಸನ್ನಿಕೃಷ್ಟ ವಿಷಯಕತ್ವಾದಿತಿ ಚೇತ್ ತತ್ತತ್ ಕಾರಣೇನೈವ ತೇಷಾಂ ವಿಷಯ ಸಮರ್ಪಣಂ. ಅದು ಹತ್ತಿರದಲ್ಲಿ ಇರದೇ ಇರುವ ವಿಷಯಗಳಿಂದ ಅದರಲ್ಲಿ ವಿಷಯ ತಿಳಿಬಹುದು, ಉಂಟಾಗಬಹುದು ಜ್ಞಾನ.
ಪ್ರತ್ಯಕ್ಷ ವ್ಯತಿರಿಕ್ತ ಅಂದರೆ ಅನುಮಿತಿ ಮತ್ತೆ ಸ್ಮೃತಿ ಶಾಬ್ದ. ಅಸನ್ನಿಕೃಷ್ಟ ವಿಷಯಕತ್ವ ಅಂದರೆ ಸನ್ನಿಕೃಷ್ಟ ಅಂದರೆ ಹತ್ತಿರದಲ್ಲೇ ಇರೋದು, ಅಸನ್ನಿಕೃಷ್ಟ ಅಂದರೆ ಇಲ್ಲದೆ ಇರೋದು ಮುಂದುಗಡೆ. ತತ್ತತ್ ಕಾರಣ ಇರೇವ, ಆ ಕಾರಣದಿಂದಲೇ ಆ ವಿಷಯವು ಉಂಟಾಗುತ್ತೆ ಅದಕ್ಕೆ. ಅನುಮಿತವು ತದ್ದೇತುಭೂತ ಪರಾಮರ್ಶೇನ, ಹೇತುವಿನ ಪರಾಮರ್ಶೆ ಜ್ಞಾನ ಅಂತ ಹೇಳ್ತಾರೆ. ಹೊಗೆ ಅನ್ನೋದು ಲಿಂಗ, ಲಿಂಗದಿಂದ ಉಂಟಾಗುವಂತಹದ್ದು ಪರಾಮರ್ಶೆ ಜ್ಞಾನ ಉಂಟಾಗುತ್ತೆ. ಲಿಂಗವಿದೆ, ಇಲ್ಲಿ ಧೂಮವಿದೆ, ಆದ್ದರಿಂದ ಅಲ್ಲಿ ಅಗ್ನಿ ಇರಲೇಬೇಕು ಅಂತ ಅದರ ಜ್ಞಾನದಿಂದ ಅಗ್ನಿಯನ್ನು ಊಹೆ ಮಾಡ್ತಾನೆ. ಶಬ್ದದಲ್ಲಿ ಶಕ್ತಿ ಜ್ಞಾನೇನ, ಶಬ್ದದಲ್ಲಿ ಶಬ್ದ ಶಕ್ತಿ ಅನ್ನೋದು ಸ್ವಾಭಾವಿಕವಾಗಿದೆ. ಆದ್ದರಿಂದ ಶಬ್ದಶಕ್ತಿಯಲ್ಲಿದೆ ಅಂದರೆ ಆಕೃತಿಯಲ್ಲಿದೆ, ಆಕಾರದಲ್ಲಿದೆ. ಜಾತಿಯನ್ನು ತಿಳಿಸುತ್ತೆ ಶಬ್ದ, ವ್ಯಕ್ತಿಯನ್ನು ತಿಳಿಸೋದಿಲ್ಲ. ಆದ್ದರಿಂದ ಶಕ್ತಿ ಜ್ಞಾನದಿಂದ ಶಬ್ದದಲ್ಲಿ ನಮಗೆ ವಿಷಯಗಳು ತಿಳಿಬಹುದು. ಸ್ಮೃತಿಯಲ್ಲಿ ಪೂರ್ವಾನುಭವೇನ ಚ ವಿಷಯ ಸಮರ್ಪಣಂ, ವಿಷಯಗಳು ಹೀಗೆ ಉಂಟಾಗುತ್ತೆ ಹಿಂದೆ ಅನುಭವ ಮಾಡಿರೋದ್ರಿಂದ. ಆದ್ದರಿಂದ ಎಲ್ಲ ಕಡೆಯೂ ಸವಿಷಯಕತ್ವ ಉಪಪತ್ತಿ. ಏವಂಚ ಪ್ರತ್ಯಕ್ಷ ವಿಷಯಸ್ಯ ಕಾರಣತ್ವಾತ್ ಶುಕ್ತಿರಜತಾದಿ ಭ್ರಮಾಣಾಂ ಪ್ರತ್ಯಕ್ಷತ್ವಾತ್ ಪುರತಃ ವಿಷಯಂ ಅಂತರಾಪಿ ಭ್ರಮ ಜನನಾತ್ ಭ್ರಮಾತ್ಮಕಂ ಜ್ಞಾನಂ ಅಸದ್ವಿಷಯಕಂ ಅಪ್ರಮಾಣಂ ಜಾತಂ. ಆದ್ದರಿಂದ ಶುಕ್ತಿ ರಜತದಲ್ಲಿ ಏನಾಗುತ್ತೆ ಅಂದರೆ ಪ್ರತ್ಯಕ್ಷದಲ್ಲಿ ವಿಷಯ ನೇರವಾಗಿ ಇದು ಕಾರಣವಾಗುತ್ತೆ. ಆದರೆ ಶುಕ್ತಿ ರಜತ ಅನ್ನೋದು ಭ್ರಮೆಯಲ್ಲಿ ಪ್ರತ್ಯಕ್ಷವಾಗಿ ತಿಳಿದು ಬರ್ತಾ ಇದೆಯಲ್ಲ ಅಂದರೆ, ವಿಷಯವಿಲ್ಲದೆ ನಮಗೆ ಬೆಳ್ಳಿ ತಿಳಿದು ಬರ್ತಿದೆಯಲ್ಲ ಅಂದರೆ ಅದು ಪ್ರಮಾಣ ಆಗೋದಿಲ್ಲ, ಭ್ರಮ ಆಗುತ್ತೆ ಅಂತ ಹೇಳಿ. ಭ್ರಮ ಆದ್ದರಿಂದ ಇದು ಅಪ್ರಮಾಣವಾಗುತ್ತೆ, ಪ್ರಮಾಣವಾಗುವುದಿಲ್ಲ. ಪ್ರಮಾ ಅನ್ನೋದು ಪ್ರಮಾಣದಿಂದ ಉಂಟಾಗುವ ಜ್ಞಾನಕ್ಕೆ ಪ್ರಮಾ ಅಂತ ಹೆಸರು. ಪ್ರಮಾಣದಿಂದ ಉಂಟಾಗದೆ ಹೋದರೆ ಅದು ಭ್ರಮ ಅಂತ ಹೇಳಿ ಬರುತ್ತೆ. ಭ್ರಮವೂ ಯಥಾರ್ಥವೇ, ಆದರೆ ಅದು ಪ್ರಮಾಣವಾಗುವುದಿಲ್ಲ. ಅದು ಎರಡು ವಿಷಯ ಇರಬೇಕು ಪ್ರಮಾಣಕ್ಕೆ. ಪ್ರಮಾ ಅನ್ನೋ ಜ್ಞಾನ ಬರೋಕ್ಕೆ ಯಥಾರ್ಥವೂ ಆಗಿರಬೇಕು, ಹಾಗೆಯೇ ವ್ಯವಹಾರ ಯೋಗ್ಯವೂ ಆಗಿರಬೇಕು. ಎರಡೂ ಇದ್ದರೆ ಆಗ ಭ್ರಮೆ ಉಂಟಾಯಿತು ಅಂತ ಹೇಳ್ಬೋದು. ಪ್ರಾಮಾಣಿಕವಾದ ಜ್ಞಾನ ಉಂಟಾಗಿದೆ. ಇಲ್ಲ ವ್ಯವಹಾರಕ್ಕೆ ಯೋಗ್ಯವಾಗದೇ ಇರಬಹುದು, ಅಥವಾ ನಮಗೆ ಅದು ಯಥಾರ್ಥವಾಗಿಲ್ಲದೆ ಇರಬಹುದು. ಆದ್ದರಿಂದ ವ್ಯವಹಾರಕ್ಕೂ ಯೋಗ್ಯವಾಗಿ ವ್ಯವಹಾರಾನುಗುಣಂ ಯಥಾರ್ಥಂ ಜ್ಞಾನಂ ಪ್ರಮಾ ಅಂತ ಲಕ್ಷಣ ಸ್ವಾಮಿ ದೇಶಿಕನ್ ಹೇಳ್ತಾರೆ. ವ್ಯವಹಾರಾನುಗುಣಂ ಯಥಾರ್ಥಂ ಜ್ಞಾನಂ ಪ್ರಮಾ, ಯಥಾರ್ಥವಾಗಿಯೂ ಇರಬಹುದು. ನಮಗೆ ವ್ಯವಹಾರಕ್ಕೆ ಕೆಲವು ಅನುಗುಣವಾಗಿರುತ್ತೆ. ನಮ್ಮ ದೇಹಾತ್ಮ ಭ್ರಮೆ ಅನ್ನೋದು ವ್ಯವಹಾರಕ್ಕೆ ಅನುಗುಣವಾಗಿದೆ. ಎಲ್ಲರಿಗೂ ದೇಹ ಆತ್ಮ ಅನ್ನೋ ಬರೋ ವ್ಯವಹಾರದಲ್ಲಿ ಹಾಗೆಯೇ ನಾವು ವ್ಯವಹಾರ ಮಾಡ್ತಾ ಇದ್ದೀವಿ. ಒಂದೊಂದು ಕ್ಷಣವೂ ಹಾಗೆಯೇ ದೇಹವೇ ಆತ್ಮ ಅಂತ ವ್ಯವಹಾರ ಮಾಡ್ತಿದ್ದೀವಿ. ಆದರೆ ಅದು ಯಥಾರ್ಥ ಅಲ್ಲ, ಅದು ಭ್ರಮೆ. ದೇಹ ಆತ್ಮ ಭ್ರಮೆ ಅಂತ ಯಾಕೆ ಹೇಳ್ತೀವಿ ಅಂದರೆ ಅದಕ್ಕೇನೆ ಭ್ರಮೆ, ಅದು ಪ್ರಮಾ ಆಗೋದಿಲ್ಲ, ಪ್ರಾಮಾಣಿಕವಲ್ಲ. ಹಾಗೆಯೇ ಈ ಶುಕ್ತಿಕಾರಹಿತ ಮೊದಲಾದವುಗಳಲ್ಲಿ ಅದು ಯಥಾರ್ಥವೇ, ಆದರೆ ವ್ಯವಹಾರ ಯೋಗ್ಯವಲ್ಲ. ಅದು ಬೆಳ್ಳಿಯನ್ನು ತೆಗೆದುಕೊಂಡು ನಾನು ಬೇರೆ ಯಾವುದಾದ್ರೂ ಒಂದು ಪದಾರ್ಥವನ್ನು ತಗೊಳ್ಳೋಕ್ಕಾಗೋದಿಲ್ಲ, ಅದರಲ್ಲಿ ಒಂದು ಪಾತ್ರೆ ಮಾಡೋದಕ್ಕಾಗೋದಿಲ್ಲ. ಅದು ಶುಕ್ತಿ, ಬೆಳ್ಳಿ ಇಲ್ಲ ಅಲ್ಲಿ, ವ್ಯವಹಾರಕ್ಕೆ ಅನುಗುಣವಲ್ಲ. ಆದರೆ ಯಥಾರ್ಥವೇ, ಯಾಕೆಂದರೆ ಎಲ್ಲದರಲ್ಲೂ ಎಲ್ಲ ಇದೆ. ಪಂಚೀಕರಣದಲ್ಲಿ ಆ ಅಂಶವೂ ಇರೋದರಿಂದ ಆ ಅಂಶ ಕೆಲವು ಸಮಯ ನಮಗೆ ತೋರಬಹುದು. ಆದ್ದರಿಂದ ಅದು ಸಾಧ್ಯ. ಅದು ಒಂದು ಧರ್ಮಗಳು, ಕೆಲವು ಧರ್ಮಗಳಲ್ಲಿ ಆ ಧರ್ಮ ಅಲ್ಲಿ ಕಂಡು ಬರ್ಬೋದು. ಇದೆಲ್ಲ ಭ್ರಮೆ ಅಂತ ಇಲ್ಲದೆ ಹೋದರೆ ಅದನ್ನ ವ್ಯವಹಾರಕ್ಕೆ ಅನುಗುಣವಾಗಿರಬೇಕು, ಯಥಾರ್ಥ ಇಲ್ಲದೆ ಹೋದರೆ ಅದು ಭ್ರಮೆ ಅಂತ ಹೇಳಲ್ಪಡುತ್ತೆ. ಆದರೆ ಇದು ಅಪ್ರಮಾಣವಾಯಿತು. ರಜತ ಜ್ಞಾನ ಅಪ್ರಮಾಣ, ಅಲ್ಲಿ ಬೆಳ್ಳಿ ಎನ್ನುವ ಜ್ಞಾನ ಪ್ರಮಾಣವಲ್ಲ. ಆದ್ದರಿಂದ ಸಾಕ್ಷಾತ್ ಬ್ರಹ್ಮ ಪ್ರಖ್ಯಸ್ಥಲೇ ಸಾಕ್ಷಾತ್ತಾದ ಭ್ರಮೆ, ನಿಜವಾದ ಭ್ರಮೆ ಉಂಟಾಗೋದು ಪ್ರತ್ಯಕ್ಷದಲ್ಲಿಯೇ. ವಿಷಯ ಎದುರುಗಡೆನೇ ಇರಬೇಕು. ಇತರೇಷಾಂ ತು ಜ್ಞಾನಾನಾಂ ವಿಷಯಜನ್ಯತ್ವ ಅಭಾವೇನ ವಿಷಯಂ ಅಂತರಾಪಿ ಜ್ಞಾನೇನ ಅಸದ್ವಿಷಯಕತ್ವ ಪ್ರಯುಕ್ತಂ ಭ್ರಮತ್ವಂ ನಾಸ್ತ್ಯೇವ. ತುಂಬ ಮುಖ್ಯವಾದ ವಾಕ್ಯ ಇದು. ಸಿದ್ಧಾಂತಕ್ಕೆ ಬಹಳ ಪ್ರಧಾನವಾದ ಇದೆಲ್ಲ. ಇಂತಹ ವಿಚಾರದಿಂದಲೇ ಶಾಸ್ತ್ರ ಪ್ರಮಾಣ ಸಿದ್ಧಿಸುತ್ತೆ ನಮಗೆ. ಶಾಸ್ತ್ರ ಪ್ರಮಾಣವು ವೇದಜನ್ಯ ಜ್ಞಾನ ಹೇಗೆ ನಮಗೆ ಎಲ್ಲ ಪ್ರಾಮಾಣಿಕ, ಇದೆಲ್ಲ ಸ್ಥಾಪನೆ ಮಾಡಬೇಕಾದ ಮೂಲಭೂತವಾದ ವಿಷಯಗಳು. ಈ ವಾಕ್ಯ ತುಂಬ ಪ್ರಧಾನ. ಇತರೇಷಾಂತು ಜ್ಞಾನಾನ ವಿಷಯಜನ್ಯತ್ವ ಅಭಾವೇನ, ಶಾಬ್ದ ಜ್ಞಾನವಾಗಲಿ, ಅನುಮಿತಿ ಜ್ಞಾನವಾಗಲಿ, ಸ್ಮೃತಿಯಾಗಲಿ ನೇರವಾಗಿ ವಿಷಯ ಎದುರುಗಡೆ ಇರಬೇಕಾಗಿಲ್ಲ ಜ್ಞಾನ ಉಂಟಾಗಕ್ಕೆ. ಆದ್ದರಿಂದ ವಿಷಯ ಜನ್ಮತ್ವ ಅನ್ನೋದು ಇಲ್ಲ ಅದಕ್ಕೆ. ಆ ಜ್ಞಾನಗಳಿಗೆ ವಿಷಯ ಇಲ್ಲದೆ ಹೋದರೂ ಜ್ಞಾನ ಉಂಟಾಗಬಹುದು, ಪೂರ್ವಾನುಭವದಿಂದ ಉಂಟಾಗಬಹುದು.
ಎದುರುಗಡೆ ಒಂದು ನೋಡಿ ಹೇತುವಿನ ಪರಾಮರ್ಶೆ ಮಾಡಿ ಬೆಂಕಿಯ ಜ್ಞಾನ ಉಂಟಾಗಬಹುದು. ಅದಕ್ಕೆ ಬೆಂಕಿ ನಮ್ಮ ಮುಂದೆ ಇರಬೇಕಾಗಿಲ್ಲ. ಅನುಮಿತಿಯಲ್ಲಿ ಬೆಂಕಿ ತಿಳಿಯೋದಕ್ಕೆ ಶಬ್ದದಿಂದಲೂ ಒಂದು ವ್ಯಕ್ತಿಯ ಜ್ಞಾನ ಬರಬಹುದು. ಆಕಾರ ಮೊದಲಾದದ್ದು, ಘಟ ಮೊದಲಾದದ್ದೆಲ್ಲ ಹೇಗಿರುತ್ತೆ ಅಂತ ಶಬ್ದದಲ್ಲಿ ಹೇಳಿದ್ರೆ ತಿಳಿಬಹುದು, ಹೇಗಿದೆ ಅಂತ ತಿಳಿಬಹುದು ಸ್ಪಷ್ಟವಾಗಿ. ಅದು ಎದುರುಗಡೆ ಇರಬೇಕಾಗಿಲ್ಲ ಆ ಪದಾರ್ಥ. ಇದೆಲ್ಲ ಬೇರೆ ಬೇಕಾದಷ್ಟು ವಿಚಾರ ಮಾಡಲ್ಪಟ್ಟಿದೆ. ಆದ್ದರಿಂದ ವಿಷಯಜನ್ಯತ್ವ ಅನ್ನೋದು ಬೇಕಾಗಿಲ್ಲ ಜ್ಞಾನಕ್ಕೆ. ಯಾವ ಜ್ಞಾನ ಅಂದರೆ ಪ್ರತ್ಯಕ್ಷವನ್ನು ಬಿಟ್ಟು ಇತರ ಜ್ಞಾನಗಳಿಗೆ. ಪ್ರತ್ಯಕ್ಷಕ್ಕೆ ವಿಷಯ ಇರಲೇಬೇಕು ಎದುರುಗಡೆ. ಆದ್ದರಿಂದ ಸಾಕ್ಷಾತ್ ಭ್ರಮೆ ಅನ್ನೋದು ಪ್ರತ್ಯಕ್ಷದಲ್ಲಿ ಮಾತ್ರವೇ. ಇದರಲ್ಲಿ ವಿಷಯ ಇಲ್ಲದೆ ಹೋದರೂ ಜ್ಞಾನ ಉಂಟಾಗುತ್ತೆ, ಅದು ಭ್ರಮೆ ಆಗುವುದಿಲ್ಲ. ವಿಷಯಮಂತರ ಅಪಿ ಜನನೇನ ಅಸದ್ವಿಷಯಕತ್ವ ಪ್ರಯುಕ್ತಂ ಭ್ರಮತ್ವಂ ನಾಸ್ತಿಯೇವ. ಆದ್ದರಿಂದ ಪ್ರತ್ಯಕ್ಷದಲ್ಲಿ ಎದುರುಗಡೆ ವಿಷಯ ಇಲ್ಲದೆ ಹೋದ್ರೆ ನಾವು ನೋಡಿದ್ರೆ ಭ್ರಮೆ ಅಂತ ಹೇಳ್ತೀವಲ್ಲ. ಸರ್ಪದಲ್ಲಿ, ರಜ್ಜುವಿನಲ್ಲಿ ಸರ್ಪದ ಭ್ರಮೆ ಅಂತಾನೆ ಹೇಳ್ತೀವಿ. ಸರ್ಪ ಭ್ರಮೆ ಯಾಕೆ ಅಂದ್ರೆ ಪ್ರತ್ಯಕ್ಷದಲ್ಲಿ ನಮಗೆ ಸರ್ಪ ಇದ್ರೆ ಸರ್ಪ ಕಂಡು ಬರುತ್ತೆ, ಇದೆ ಹೋದ್ರೆ ಬರೋದಿಲ್ಲ. ಆದರೆ ಅನುಮಿತಿ, ಶಾಬ್ದ ಇದರೆಲ್ಲ ವಿಷಯ ಇರಬೇಕಾಗಿಲ್ಲ. ಎದುರುಗಡೆ ಜ್ಞಾನವು ಭ್ರಮೆ ಆಗೋದಿಲ್ಲ, ಜ್ಞಾನ ಸತ್ಯವೇ ಆಗುತ್ತೆ ಅದರಲ್ಲಿ. ಆದ್ದರಿಂದ ಭ್ರಮಾತ್ವಾಭಾವೇನ ಪ್ರಮಾತ್ವಂ ಅವರ್ಜನೀಯಂ, ಅದು ಪ್ರಮೇಯ ಆಗುತ್ತೆ, ಪ್ರಾಮಾಣಿಕವಾಗುತ್ತೆ. ಸ್ಮೃತಿಯ ವಿಷಯದಲ್ಲಿ ಸ್ವಲ್ಪ ವಿಚಾರ ಮಾಡ್ತಾರೆ. ಭ್ರಮಾತ್ವಂಬ ಪ್ರಮಾತ್ವಂಬ ನಿಶ್ಚಯತುಂ ಅಶಕ್ಯಂ ಅಂತ. ತದ್ದೇತುಭೂತ ಅನುಭವ ಅನುರೋಧೇನೈವ ತನ್ನಿರ್ಣಯಂ ನಿಯಮೇನ ಪರಮುಖ ನಿರೀಕ್ಷಣಾತ್ ಸ್ಮೃತೋ ಪ್ರಮಾಭ್ರಮ ವಿಭಾಗವು ನಾಸ್ತಿಕೆ. ಕೆಲವರು ಹೇಳ್ತಾರೆ ಪ್ರಮಾಭ್ರಮೆ ಅನ್ನೋದು ಹೇಳೋದು ಕಷ್ಟ ಸ್ಮೃತಿಯಲ್ಲಿ. ಯಾಕೆ ಅಂದರೆ ಹಿಂದೆ ಅನುಭವವಾದ ವಿಷಯಗಳಿಂದ ಅದಕ್ಕೆ ಅನುಗುಣವಾಗಿಯೇ ನಮಗೆ ಬರುತ್ತೆ. ಅಲ್ಲಿ ಅನುಭವ ವಿಷಯ ನಮಗೆ ಸರಿಯಾಗಿ ತಿಳಿದೇ ಹೋಗಿದ್ದಿದ್ರೆ ಇವಾಗ ಭ್ರಮೆ, ಸ್ಮೃತಿಯು ನಮಗೆ ಭ್ರಮೆ ಆಗಬಹುದು. ಅದು ತಪ್ಪಾಗಿ ನಮಗೆ ಸ್ಮೃತಿ ಉಂಟಾಗಬಹುದು. ಭ್ರಮೆ ತಿಳಿಯೋದು ಕಷ್ಟ ಅಂತ ಕೆಲವರು ಹೇಳ್ತಾರೆ. ಆದರೆ ಆ ರೀತಿ ಬಾಧಕ ಇಲ್ಲ ಅನ್ನೋದು ಸಿದ್ಧಾಂತ. ಪ್ರಮೇಯೇ ಅನ್ನೋದೇ ಸಿದ್ಧಾಂತ ಸ್ಮೃತಿಯಲ್ಲಿ. ಇದೆಲ್ಲ ಕೂಡ ಇನ್ನು ವಿಚಾರವಾಗಿ ಮುಂದೆ ಬರುತ್ತೆ. ಬುದ್ಧಿಸರದಲ್ಲಿ ಬೇಕಾದಷ್ಟು ವಿಚಾರಗಳು. ಆದ್ದರಿಂದ ಇಲ್ಲಿ ಕುಲಾಲಸ್ಯತು ಕರಿಷ್ಯಮಾಣ ಘಟ ವಿಷಯಕಂ ಜ್ಞಾನಂ ತಸ್ಯ ವರ್ತತೆ. ಅವನಿಗೆ ಇದು ಸ್ಮೃತಿಜನ್ಯ ಜ್ಞಾನ. ಇದು ಘಟದಿಂದ ಕುಲಾಲ, ಒಬ್ಬ ಕುಂಭಕಾರ ಘಟವನ್ನು ಮಾಡಬೇಕಾದ್ರೆ ಅವನ ಸ್ಮರಣೆಯಲ್ಲಿ ಜ್ಞಾನ, ಘಟದ ಜ್ಞಾನ ಇರೋದ್ರಿಂದ ಘಟ ಎದುರುಗಡೆ ಇಲ್ಲದೆ ಹೋದ್ರು ಘಟವನ್ನು ಮಾಡಬಹುದು. ಕರಿಷ್ಯಮಾಣಸ್ಯ ಘಟಸ್ಯ ತದಾನೀಮ ಅಭಾವತ್ತ ಜ್ಞಾನಮಪಿ ನ ವಿಷಯಜನ್ಯಂ ಅಥಾಪಿ ನ ಭ್ರಮರೂಪಂ ತತ್. ಅದಕ್ಕೆ ಸ್ವಯಮಿಹ ನಮೃಷ. ಸ್ವಾಮಿ ದೇಶಿಕರು 3 ಶಬ್ದಗಳಲ್ಲಿ ಇಷ್ಟು ವಿಷಯಗಳನ್ನು ತಿಳಿಸ್ಬಿಟ್ರು. ಸ್ವತಃ ಅದು ಸುಳ್ಳಲ್ಲ ಅಂತ ಅರ್ಥ. ಸ್ವಯಮಿಹ ನಮೃಷ ಅಷ್ಟೇ, ಅದು ಸುಳ್ಳಲ್ಲ, ಪ್ರತ್ಯಕ್ಷ. ಅದನ್ನ ಇಲ್ಲಿ ಮತ್ತೆ ಪರೀಕ್ಷೆ ಮಾಡ್ತಾರೆ. ಕುಲಾಲಸ್ಯ ಹೃದಯ ಘೂರ್ಣಮಾನಂ ಜ್ಞಾನಂ ಕಿಂ ರೂಪಂ. ಕುಂಬಾರನ ಮನಸ್ಸಿನಲ್ಲಿರುವ ಘಟ ಜ್ಞಾನ ಯಾವ ರೂಪದ ಜ್ಞಾನ ಅದು? ನತಾವತ್ ಪ್ರತ್ಯಕ್ಷಂ ವಿಷಯಸ್ಯ ಅಭಾವಾತ್. ಪ್ರತ್ಯಕ್ಷವಂತೂ ಅಲ್ಲ ಅವನಿಗೆ, ಯಾಕೆಂದ್ರೆ ಎದುರುಗಡೆ ಘಟ ನೋಡ್ತಾ ಇಲ್ಲ. ನಾಪಿ ಅನುಮಾನಂ, ಅನುಮಾನಕ್ಕೆ ಒಂದು ಲಿಂಗವಿರಬೇಕು. ಹೊಗೆಯನ್ನು ನೋಡಿದ್ರೆ ಊಹಿಸ್ಬೋದು. ಘಟವನ್ನು ಊಹೆ ಮಾಡೋಕ್ಕೆ ಒಂದು ಏನು ಪ್ರತ್ಯಕ್ಷವಾಗಿ ಕಾಣಿಸ್ತಿಲ್ವಲ್ಲ ಅವನಿಗೆ. ಆದ್ದರಿಂದ ಅನುಮಿತಿಯೂ ಅಲ್ಲ ಅದು. ನಾಪಿ ಶಾಬ್ದಂ ಶಬ್ದಸ್ಯ ಅಭಾವಾತ್, ಶಬ್ದ ಜ್ಞಾನವೂ ಅಲ್ಲ. ನಾಪಿ ಸ್ಮೃತಿ ಕರಿಷ್ಯಮಾಣಸ್ಯ ಘಟಸ್ಯ ಪೂರ್ವಾನುಭವ ಪ್ರಸಕ್ತಿಯ ಸ್ಮೃತಿಯರಪಿ ಅಸಂಭವಾತ್. ಎಲ್ಲವೂ 4 ಆಗೋಯ್ತು. ಅಲ್ಲಿ 4 ಸಾಧ್ಯವಿಲ್ಲ. ಇಲ್ಲಿ ನನ್ಗೊಂದು ಪ್ರಶ್ನೆ. ಈಗ ಕುಂಬಾರನ್ಗೆ ಘಟ ಅನ್ನೋದು ಇಲ್ವೇ ಇಲ್ಲ, ಅಸ್ತಿತ್ವನೇ ಇಲ್ಲ ಅಂದ್ರೆ ಅವನಿಗೆ ಘಟ ಜ್ಞಾನ ಬರೋಕೆ ಸಾಧ್ಯವಿಲ್ಲ ಅಲ್ವಾ? ಘಟ ಘಟದ ಸ್ಮೃತಿ ಇದೆ ಅಷ್ಟೇ ಅವನಿಗೆ. ಅದೇ ಅಂತೂ ಒಂದ್ ದಿವಸ ಯಾವತ್ತ ಒಂದ್ ದಿವಸ ಅವ್ನು ನೋಡಿದಾನಲ್ವಾ ಘಟನ? ಹೌದು ಹೌದು, ಆದ್ರೆ ಪ್ರತ್ಯಕ್ಷವಾಗಿ ನೋಡ್ತಾ ಇಲ್ಲ. ಪ್ರತ್ಯಕ್ಷವಾಗಿ ನೋಡ್ತಿಲ್ಲ, ಆದ್ರೆ ನೋಡಿರೋ ಅದ್ರ ಬಗ್ಗೆ ತಾನೇ ಅವನಿಗೆ ಜ್ಞಾನ ಬರುತ್ತೆ. ಹೌದು ಹೌದು, ಅದಕ್ಕೆ ಮೂಲಭೂತವಾದ್ದು ಪ್ರತ್ಯಕ್ಷ ತಾನೇ ಆಯ್ತು. ಅದಕ್ಕೆ ಮೂಲಭೂತವಾದದ್ದು ಪ್ರತ್ಯಕ್ಷ ಆಗಿರ್ಬೋದು, ಶಾಬ್ದವೂ ಆಗಿರ್ಬೋದು, ಯಾವುದೋ ಆಗಿರ್ಬೋದು, ಶುದ್ಧ ಶಾಬ್ದವೂ ಆಗಿರ್ಬೋದಲ್ಲ. ನಿನ್ನೆ ಕ್ಲಾಸ್ ಘಟ ಮಾಡೋ ಟೈಮಲ್ಲಿ ಘಟ ಇಲ್ಲ, ಬರೀ ಅವನ ಜ್ಞಾನ ಇದೆ ಅಂತ. ಹೌದು, ಆ ಜ್ಞಾನ ಸತ್ಯವಾದ ಜ್ಞಾನ. ಅದೇ ಇಲ್ಲಿ ಹೇಳ್ತಾ ಇರೋದು. ಅವನಿಗೆ ವಿಷಯ ಇಲ್ಲದೆ ಹೋದ್ರು ಜ್ಞಾನ ಸತ್ಯವಾಗಿರುತ್ತೆ. ಯಾಕೆಂದ್ರೆ ಕಾರಣ ಸತ್ಯವಾಗಿದೆ ಅಂತ ಅರ್ಥ. ಶಾಸ್ತ್ರವು ಸುಳ್ಳಾದರೆ ಸತ್ಯಜ್ಞಾನ ಉಂಟು ಮಾಡೋದಿಲ್ಲ ಅನ್ನೋದು ಇಲ್ಲಿ ಮೂಲಭೂತವಾದ ವಿಷಯ ನಿರಾಕರಣೆ ಮಾಡ್ತಾ ಇರೋದು. ಸುಳ್ಳಾದ ಅಸತ್ಯದಿಂದ ಸತ್ಯ ಬರೋದಿಲ್ಲ ಅನ್ನೋದನ್ನ. ಅದಕ್ಕೆ ಇಷ್ಟೆಲ್ಲ ವಿಚಾರ ಮಾಡ್ತಿದ್ದಾರೆ. ಯಾವ್ಯಾವ ವಿಧವಾದ ಜ್ಞಾನವಿದೆ, ಅದಕ್ಕೆ ಹೇಗಿದೆ, ಎಲ್ಲದಕ್ಕೂ ವಿಷಯ ಇರಬೇಕೆ, ಇರಬೇಡ್ವೆ, ಹೇಗೆ ನಮಗೆ ಜ್ಞಾನ ಉಂಟಾಗುತ್ತೆ, ಆ ಜ್ಞಾನ ಪ್ರಮೇನ ಭ್ರಮೇನ
ಈ ರೀತಿಯೇ ಇಲ್ಲಿ ವಿಚಾರ ಮಾಡ್ತಿರೋದಕ್ಕೆ ಇದೆಲ್ಲ ಸಿದ್ಧಾಂತ ವಿಷಯಗಳನ್ನ ವಿಚಾರ ಮಾಡ್ತಾ ಇದ್ದಾರೆ ಇಲ್ಲಿ. 4 ವಿಷಯವಾದ ಜ್ಞಾನ, ಪ್ರತ್ಯಕ್ಷಕ್ಕೆ ಮಾತ್ರವೇ ವಿಷಯ ಇರ್ಬೇಕು, ಮಿಕ್ಕಿದಕ್ಕೆ ಇರ್ಬೇಕಾಗಿಲ್ಲ ಅಂತ ಇಲ್ಲಿ. ಆದರೆ ಶಾಬ್ದ ಜ್ಞಾನವನ್ನು ಉಂಟು ಮಾಡುತ್ತೆ ಅಂತ ಹೇಳಿದ್ರೆ, ಶಬ್ದ ಸತ್ಯವಾಗಿದ್ದರೆ ಉಂಟು ಮಾಡುತ್ತೆ. ಶಬ್ದವೇ ಸತ್ಯವಾಗದೆ ಹೋದ್ರೆ ಹೇಗೆ ಉಂಟಾಗುತ್ತೆ? ಮಿಥ್ಯಾದ ಶಬ್ದದಿಂದ ಸತ್ಯವಾದ ಶಾಬ್ದ ಜ್ಞಾನ ಬರೋದಿಲ್ಲ. ಅವರು ಅದನ್ನೇ ವಾದ ಮಾಡೋದು, ಶಬ್ದ ವೇದಗಳು ಸತ್ಯವಲ್ಲ, ಆದರೆ ಶಬ್ದಜನ್ಯ ಜ್ಞಾನ ಸತ್ಯ ಅಂತ ಹೇಳ್ತಾರೆ. ಅದು ಹೇಗೆ ಸಾಧ್ಯ ಅನ್ನೋದು ಇಲ್ಲಿ ಮೂಲಭೂತವಾದ ಕಾರಣ ಸತ್ಯವಾಗಿರ್ಬೇಕು. ಅದಕ್ಕೆ ಅದನ್ನ ಇಲ್ಲಿ ವಿಚಾರ ಮಾಡ್ತಾ ಇರೋದು. ಅದು ಸ್ವಲ್ಪ ವಿಸ್ತಾರ ಮಾಡಿ ವಿಚಾರ ಮಾಡ್ತಿದ್ದಾರೆ. ಅದರಿಂದ ಕಡೆಯಲ್ಲಿ ಎಲ್ಲ ಕನ್ಕ್ಲೂಡ್ ಮಾಡ್ತಾರೆ, ಉಪಸಂಹಾರ ಮಾಡಿದಾಗ ಸ್ವಲ್ಪ ಸ್ಪಷ್ಟವಾಗುತ್ತೆ. ಆದ್ರಿಂದ ಇಲ್ಲಿ ಹೇಳಿದಾಗ ಇಲ್ಲಿ ಅದರಲ್ಲಿ ಏನು ಅಂದ್ರೆ, ಇಲ್ಲಿ 4 ಅವನ ಮನಸ್ಸಲ್ಲಿರುವ ಜ್ಞಾನ ಪ್ರತ್ಯಕ್ಷವೂ ಅಲ್ಲ, ಅನುಮಾನವೂ ಅಲ್ಲ, ಶಾಬ್ದವೂ ಅಲ್ಲದೆ ಇರಬಹುದು, ಸ್ಮೃತಿಯೂ ಅಲ್ಲ. ಯಾಕೆ ಅಂದ್ರೆ ಮುಂದೆ ಮಾಡುವ ಘಟದ ಸ್ಮರಣೆ ಬರಕ್ಕೆ ಸಾಧ್ಯವಿಲ್ಲ ಅವನಿಗೆ. ಈ ರೀತಿ ಒಂದು ವಿಚಾರ ಮಾಡಿ ವಾದಗಳನ್ನ ಹಾಕೊಂಡು ಭ್ರಮೆ ಅಂತ ಯಾಕೆ ಹೇಳಬಾರ್ದು ಅಂತ ಒಂದು ಪೂರ್ವಪಕ್ಷ ಹಾಕೊಂಡು ಸ್ವಾಮಿ ದೇಶಿಕನ್ ಹೇಳಿದ್ರು, ಭ್ರಮೆ ಎತ್ಕೊಳ್ಳಿ ಬಿಡಿ ಅಂತ ಹೇಳ್ತಾರೆ. ಜ್ಞಾನಾಂಶ ನಮೃಷ ನಾಸ್ತಿದಿ ಹೀತಿ ಬಾಧ. ನನಗೆ ಜ್ಞಾನ ಇಲ್ಲ ಅಂತ ಒಂದು ತಿಳಿದಿಲ್ವಲ್ಲ ಅವನಿಗೆ. ಜ್ಞಾನ ಇರೋತ್ತಾನೆ ತಿಳಿದು ಬರ್ತಾ ಇದೆ ಅವನಿಗೆ. ಘಟ ಜ್ಞಾನ ಇಲ್ಲ ಅಂತ ಅವನು ತಿಳಿಯೋದಿಲ್ವಲ್ಲ. ಘಟವನ್ನು ಮಾಡಕ್ಕೆ ಹೋಗ್ತಿರೋನು ಘಟದ ಆಕಾರ ನೆನೆಸ್ಕೊಂಡು ಘಟ ಮಾಡ್ತಾನೆ. ನನಗೆ ಘಟ ಜ್ಞಾನ ಉಂಟಾಗಿಲ್ಲ ಅಂತ ತಿಳ್ಕೊ ಅವನಿಗೆ ಸಂದೇಹ ಬರೋದಿಲ್ಲ. ನನ್ನ ಜ್ಞಾನದಲ್ಲಿರೋದು ಘಟವೋ ಬೇರೆ ಏನೋ, ಏನ್ ಮಾಡ್ತಾ ಇದ್ದೀನಿ ನಾನು ಸಂದೇಹ ಬರೋದಿಲ್ಲ. ಅವ್ನು ಸ್ಪಷ್ಟವಾಗಿ ತಿಳಿದಿದೆ ಅವನಿಗೆ. ಬಾಧ ಅದರ್ಶನಾತ್ ಅಂತ ಹೇಳಿ ಇಲ್ಲಿ ಇದ್ರಲ್ಲಿ ಹೇಳ್ತಾರೆ ಶ್ಲೋಕದಲ್ಲಿ. ಬಾಧ ಅದರ್ಶನಾತ್ ಯಸ್ಯ ಜ್ಞಾನಸ್ಯ ಭ್ರಮರೂಪಿ ಅನನುಭವಾತ್. ಯಾಕೆಂದ್ರೆ ಅದು ಭ್ರಮೆ ಅನ್ನೋ ಅನುಭವ ಆಗಿಲ್ಲ, ಸಂಶಯವೇ ಬಂದಿಲ್ಲ ಅವನಿಗೆ. ಘಟತ್ವವತಿ ಘಟತ್ವ ಪ್ರಕಾರಕತ್ವಸ್ಯ ತತ್ರ ಸತ್ವೇನ ಪ್ರಮಾತ್ವಸ್ಯ ದರ್ಶನಾತ್. ಇದು ಪ್ರಮೇಯೇ ಅನ್ನೋದು ಭ್ರಮೆಯಲ್ಲ, ಪ್ರಮೇಯೇ ಅಂತ ಇಲ್ಲಿ ಹೇಳ್ತಾರೆ. ಅದರಿಂದ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಇವಾಗಲೇ ಸಿದ್ಧಾಂತವನ್ನ ಹೇಳ್ತಾರೆ. ಈಗ ಈ ಭಾಗದಲ್ಲಿ ಸ್ಪಷ್ಟವಾಗುತ್ತೆ. ಘಟಜ್ಞಾನಂ ನಿರ್ದಿಷ್ಟ ಘಟ ವ್ಯಕ್ತಿ ವಿಷಯಕಂ ನ. ಅವನ ಮನಸ್ಸಲ್ಲಿರೋ ಘಟಜ್ಞಾನ ಯಾವುದೋ ಒಂದು ಘಟದ ವಿಷಯವಲ್ಲ, ಆ ಘಟದ ಆಕಾರದ ವಿಷಯ. ಕಿಂತು ಕರಿಷ್ಯಮಾಣ ಘಟ ಕರಣ ಮಾತ್ರ ಉಪಯೋಗಿ ಸಾಮಾನ್ಯ ದ್ವಾರಕಂ ಜ್ಞಾನಮೇವ. ಸಾಮಾನ್ಯಂ ಅನ್ನೋದು ನೈಯಾಯಿಕರು ಹೇಳುವ ಒಂದು ಪದಾರ್ಥ. ಸಾಮಾನ್ಯ ವಿಶೇಷ ಅಂತ ಹೇಳ್ತಾರೆ. ಅವರು ಹೇಳುವಾಗ ದ್ರವ್ಯ ಗುಣ ಕರ್ಮ ಸಾಮಾನ್ಯ ವಿಶೇಷ ಅಭಾವ ಸಮವಾಯ ಈ 7 ಪದಾರ್ಥಗಳನ್ನು ಹೇಳಿದ್ರು. 7 ಪದಾರ್ಥಗಳನ್ನ ಹೇಳುವಾಗ ಅಲ್ಲಿ ಸಾಮಾನ್ಯ ಅನ್ನುವುದು ಒಂದು ಪದಾರ್ಥ. ಅವರ ಪ್ರಕಾರ ಪದಾರ್ಥ ವಿಭಾಗ ಮಾಡುವಾಗ 7 ಪದಾರ್ಥಗಳನ್ನು ಹೇಳ್ತಾರೆ ನೈಯಾಯಿಕರು. ದ್ರವ್ಯ ಗುಣಕರ್ಮ ಸಾಮಾನ್ಯ ವಿಶೇಷ ಸಮವಾಯ ಅಭಾವ 7 ಪದಾರ್ಥ ಅಂತ ಹೇಳ್ಬಿಟ್ಟು, ಆ ಸಾಮಾನ್ಯ ಅನ್ನೋದು ಜಾತಿ ಅನ್ನೋದನ್ನ ತಿಳಿಸುತ್ತೆ. ಅದರಿಂದ ಆ ಸಾಮಾನ್ಯ ಜ್ಞಾನ ಉಂಟಾಗುತ್ತೆ ಇದು ಮನಸ್ಸಿನಲ್ಲಿ. ಸರ್ವಪಿ ವಸ್ತು ಸಾಮಾನ್ಯ ವಿಷಯಾತ್ಮಕಮೇವ ಪ್ರತ್ಯಕ್ಷೇಣ ಗವಿಗೃಹ್ಯಮಾಣೇ ಹಿ ಅಶ್ವಾದಿ ವಿಲಕ್ಷಣಂ ಇತರ ಗವಾದಿ ಸಲಕ್ಷಣಮೇವ ಗೃಹ್ಯತೆ. ಒಂದು ಹಸುವನ್ನು ನೋಡಿದ್ರೆ ಇದು ಕುದುರೆಗಿಂತ ಬೇರೆಯಾದದ್ದು, ಬೇರೆ ಹಸುಗಳಿಗೆ ಅದೇ ಆಕಾರವನ್ನು ಹೊಂದಿದೆ ಅನ್ನೋ ತಿಳಿದು ಇದು ಹಸುವೇ, ಇದು ಹಸು ಜಾತಿಗೆ ಸೇರಿದ ಪದಾರ್ಥವೇ ಅನ್ನೋದು ನಮ್ಗೆ ತಿಳಿಯುತ್ತೆ. ಅದರಲ್ಲಿ ವ್ಯಾವೃತ್ತಿಸ್ತು ತದಾನಿಮೇವ ಗೃಹ್ಯತೆ. ಬೇರೆ ಪದಾರ್ಥಕ್ಕಿಂತ ಬೇರೆ ಆದದ್ದು ಇದು, ಅಶ್ವಕ್ಕಿಂತ ಬೇರೆ ಅನ್ನೋದು ಅಲ್ಲಿಯೇ ತಿಳಿದು ಬಿಡುತ್ತೆ. ಆದ್ದರಿಂದ ಇಲ್ಲಿ ಒಂದಕ್ಕೊಂದಕ್ಕೆ ಸಾಂಕರ್ಯವಿಲ್ಲ. ಇಲ್ಲದೆ ಹೋದರೆ ಏನಾಗುತ್ತೆ, ಇದು ಅಶ್ವವೋ ಘಟವೋ ಅಶ್ವವೋ ಹಸುವೋ ಅನ್ನೋದೇ ತಿಳಿಯೋಕ್ಕೆ ಸಾಧ್ಯವಾಗುವುದಿಲ್ಲ, ಸಾಂಕರ್ಯವಾಗ್ಬಿಡುತ್ತೆ. ಅತೇವ ಪ್ರತ್ಯಕ್ಷಂ ಸ್ವಲಕ್ಷಣ ಮಾತ್ರ ವಿಷಯಕಮಿತಿ ವಾದ ಪ್ರಸಕ್ತಃ ಸಚ ಏಕದೇಶವಾದ ಇತಿ ಪೂರ್ವಮೇವ ಪ್ರದರ್ಶಿತಂ. ಇಲ್ಲಿ ಶ್ರುತಿ ಶಬ್ದದಿಂದ ಉಂಟಾಗುವ ಜ್ಞಾನವೂ ಹೋಗ್ಲಿ ಆಕಾರವನ್ನು ತಿಳಿಸುತ್ತೆ ಅನ್ನೋದು ಮೂಲಭೂತವಾದ ಅಂಶ ಇಲ್ಲಿ ನಿರೂಪಣೆ ಮಾಡ್ತಾರೆ. ಅದು ಆಕಾರವನ್ನು ತಿಳಿಸುತ್ತೆ. ಅನುವೃತ್ತಿ ಆಕಾರ ಪ್ರತ್ಯಭಿಜ್ಞಾಯತೆ, ಅದು ಮನಸ್ಸಿಗೆ ಬರುತ್ತೆ ನಮಗೆ. ಘಟಕರ್ತು ಕುಲಾಲಸ್ಯ ಬುದ್ಧವತು ನಿರ್ದಿಷ್ಟ ಘಟ ವಿಷಯಕತ್ವ ನಾಸ್ತಿಯೇವ. ಒಂದು ಪರ್ಟಿಕ್ಯುಲರ್ ಪಾರ್ಟ್ ವಿಷಯ ಅಲ್ಲ ಅವನ ಮನಸ್ಸಿನಲ್ಲಿರೋದು. ಘಟದ ಸಾಮಾನ್ಯವಾಗಿ ಘಟ ಜಾತಿಗೆ ಸೇರಿದ ಒಂದು ಪದಾರ್ಥದ ಆಕಾರ ಅವನ ಮನಸ್ಸಿನಲ್ಲಿರುತ್ತೆ ಹೊರತು ಯಾವುದೋ ಒಂದು ಘಟದ ವಿಷಯ ಮಾತ್ರವೇ ಅಲ್ಲ ಅವನ ಮನಸ್ಸಿನಲ್ಲಿರೋದು. ಸಾಮಾನ್ಯ ಅಂತ ಹೇಳುವಂತಹ ಒಂದು ಘಟ ಜಾತಿಗೆ ಸೇರಿದ ಒಂದು ಪದಾರ್ಥದ ಆಕಾರ ಅವನ ಮನಸ್ಸಿನಲ್ಲಿರುತ್ತೆ.
ಅಷ್ಟೇ ಹೊರತು ನಾಟ್ ಎ ಪರ್ಟಿಕ್ಯುಲರ್ ಆಬ್ಜೆಕ್ಟ್, ಇಟ್ಸ್ ಎ ಜನರಲ್ ಫಾರ್ಮ್ ಆಫ್ ದಿ ಇದು ಸಬ್ಜೆಕ್ಟ್ ಆಬ್ಜೆಕ್ಟ್ ಅದು. ಅತಏವ ಸಾಕ್ಷಾತ್ ಬ್ರಹ್ಮ ಪ್ರತ್ಯಕ್ಷ ಸ್ಥಳೇ ಏವ, ನೇರವಾಗಿ ಸಾಕ್ಷಾತ್ತಾಗಿ ಬ್ರಹ್ಮ ಇರುವುದು ಪ್ರತ್ಯಕ್ಷದಲ್ಲಿ ಮಾತ್ರವೇ. ಅದರಿಂದ ಇಲ್ಲಿ ವ್ಯಕ್ತಿ ವಿಶೇಷ ಸ್ಮರಣ ರೂಪಂ, ಪ್ರತ್ಯಕ್ಷದಲ್ಲಿ ಒಂದು ವ್ಯಕ್ತಿಯನ್ನೇ ನೋಡ್ತೀವಿ ನಾವು, ಬರೀ ಆಕಾರವಲ್ಲ ವ್ಯಕ್ತಿಯನ್ನು ನೋಡ್ತೀವಿ. ಆದರೆ ಜ್ಞಾನದಲ್ಲಿ ವ್ಯಕ್ತಿಯನ್ನು ನೋಡೋದಿಲ್ಲ, ವ್ಯಕ್ತಿಯನ್ನು ತಿಳಿಯೋದಿಲ್ಲ, ವ್ಯಕ್ತಿಯ ಆಕಾರಾದಿಗಳನ್ನು ತಿಳಿತೀವಿ, ಆಕಾರ ಧರ್ಮಗಳು ಇದೆಲ್ಲ ತಿಳಿತೀವಿ ಜ್ಞಾನದಲ್ಲಿ. ಅದುವೇ ಅಲ್ಲಿ ವ್ಯತ್ಯಾಸ ಇರೋದು ಪ್ರತ್ಯಕ್ಷ ಜ್ಞಾನಕ್ಕೂ ಇತರ ಜ್ಞಾನಗಳಿಗೂ. ಇತರ ಜ್ಞಾನಗಳಲ್ಲಿ ವಸ್ತುವಿನ ನಾವು ಹಿಂದೆ ನೋಡಿದ್ರು ಆ ಪದಾರ್ಥವನ್ನೇ ಇವಾಗ ನೋಡ್ತಾ ಇರ್ಬೋದು, ಅದರ ಆಕಾರ ನಮ್ಗೆ ಜ್ಞಾಪಕ ಇರುತ್ತೆ. ಆದ್ದರಿಂದ ವಸ್ತುತಸ್ತು ತದಾ ಕುಲಾಸಸ್ಯ ಬುದ್ಧವು ಸಾಮಾನ್ಯ ರೂಪೇಣ ಘಟಾನಾಂ ಆಕಾರ ಪರಿವರ್ತಂತೆ, ಸಾಮಾನ್ಯ ರೂಪದಿಂದ ಅಂತ ಅದಕ್ಕೆ ಆಕೃತಿ ಅಥವಾ ಜಾತಿ ಅಂತ ಹೇಳ್ತೀವಿ. ಅದರಲ್ಲಿ ವೈಶೇಷಿಕರಿಗೂ ನಮಗೂ ಸ್ವಲ್ಪ ವ್ಯತ್ಯಾಸವಿದೆ. ವೈಶೇಷಿಕರು ಹೇಳಿದ್ರು ಸಾಮಾನ್ಯ ಅನ್ನೋದು, ನಾವು ಹೇಳಿದ್ವಿ ಸಾಮಾನ್ಯವೇ ಜಾತಿ ಅಂತ ಹೇಳ್ತೀವಿ, ಅವರು ಸಾಮಾನ್ಯಕ್ಕಿಂತ ಬೇರೆ ಯಾವ್ದು ಜಾತಿ ಅಂತ ಹೇಳ್ತಾರೆ. ಆಕೃತಿ ರೇವೈತಿ ಪೂರ್ವ ಮೀಮಾಂಸಕ, ಆಕೃತಿಯೇ ಪೂರ್ವ ಮೀಮಾಂಸಕರು, ಪೂರ್ವ ಉತ್ತರ ಎಲ್ಲರೂ ಅಷ್ಟೇ. ನಾವು ಹೇಳೋದೆಲ್ಲ ಆಕೃತಿ, ಸಾಮಾನ್ಯ ಅನ್ನೋದು ಜಾತಿ, ಜಾತಿ ಸಾಮಾನ್ಯ ಆಕೃತಿ ಇದೆಲ್ಲ ಒಂದೇ ಅರ್ಥ. ಅವಯವ ಸನ್ನಿವೇಶ ವಿಶೇಷ ರೂಪಾಯ ಆಕೃತೆ ನಿತ್ಯತ್ವ ಸಂಭವಾತ್ ಆಕಾರ ಅತಿರಿಕ್ತ ಆಕಾರ ವ್ಯಂಗ್ಯ ಜಾತಿರೇವ. ವೈಶೇಷಿಕರು ಬೇರೆ ರೀತಿಯಲ್ಲಿ ನಿರೂಪಣೆ ಮಾಡ್ತಾರೆ, ಅದು ನಮಗೆ ಈಗ ಮುಖ್ಯವಲ್ಲ, ಮುಂದೆ ಅದ್ರವ್ಯಸರದಲ್ಲಿ ಬರುತ್ತೆ ಅಂತ ಹೇಳೋದು. ಆದರೆ ನಮಗೆ ತಿಳಿಬೇಕಾದ್ದು ಏನು ಅಂದ್ರೆ, ಘಟದ ಒಂದು ಆಕಾರವು ಸ್ಮರಣೆಗೆ ಬರುತ್ತೆ ಅವನಿಗೆ. ಘಟವನ್ನ ಆಕಾರವನ್ನು ಸ್ಮರಣೆ ಮಾಡಿಕೊಂಡು ಆ ಜ್ಞಾನದಲ್ಲಿ ಆಕಾರ ತಿಳಿಯುತ್ತೆ. ಆಕಾರದಿಂದ ಅಂದ್ರೆ ಜಾತಿ ಅಂತ ಅರ್ಥ. ಅದರಿಂದ ಅವನು ಘಟವನ್ನು ಮಾಡ್ತಾನೆ. ನೇರವಾಗಿ ಘಟ ಅವನ ಮೇಲೆ, ಅವನ ಮುಂದೆ ಇರಬೇಕಾಗಿಲ್ಲ. ಆದ್ದರಿಂದ ಪೂರ್ವದೃಷ್ಟಾನಾಂ ಪೂರ್ವಕೃತಾನಾಂ ವಾ ಘಟಾನಾಂ ವಿಮರ್ಶನಾತ್ಮಕಂ ಜ್ಞಾನಂ ವ್ಯಕ್ತಿ ವಿಶೇಷ ಸಂಸ್ಪರ್ಶೆ ಉಪನೀತ ಭಾನಾತ್ಮಕಂ ಮಾನಸಂ ಜ್ಞಾನಂ ವ್ಯಕ್ತಿ ವಿಶೇಷ ಸ್ಪರ್ಶೆ ಭಾವನಾ ರೂಪಂ. ಇದೆಲ್ಲ ಸ್ವಲ್ಪ ನೈಯಾಯಿಕರ ಪರಿಭಾಷೆಯಲ್ಲಿ ಹೇಳ್ತಾರೆ ಇವರು. ಹಿಂದೆ ನಾವು ಅನುಭವಿಸಿದಂತಹ ಅಥವಾ ಹಿಂದೆ ಮಾಡಿದಂತಹ ಘಟದ ಜ್ಞಾನವು ವ್ಯಕ್ತಿ ವಿಶೇಷ ಇಲ್ಲದೇ ಇದ್ರೂ ಕೂಡ ಆ ವ್ಯಕ್ತಿ ವಿಶೇಷವನ್ನ ಪ್ರಕಾಶಪಡಿಸುತ್ತೆ. ಅವನ ಮನಸ್ಸಿನಲ್ಲಿ ಪ್ರಕಾಶಪಡಿಸೋದ್ರಿಂದ ವ್ಯಕ್ತಿ ವಿಶೇಷದ ಭಾವನೆಯಲ್ಲಿ ಉಂಟಾಗುತ್ತೆ. ಅವನು ವ್ಯಕ್ತಿ ವಿಶೇಷದ ಒಂದು ಭಾವನೆಯನ್ನು ಉಂಟು ಮಾಡುತ್ತೆ ಮನಸ್ಸಿನಲ್ಲಿ. ಅದರಿಂದ ಅವನು ಒಂದು ಘಟವನ್ನು ಮಾಡ್ತಾನೆ. ಎಷ್ಟು ವಿಚಾರ ಮಾಡಿದ್ದಾರೆ ಅಂದರೆ, ಇದು ಅಷ್ಟು ಆಳವಾಗಿ ವಿಚಾರ ಮಾಡ್ತಾರೆ ಎಲ್ಲ ಶಾಸ್ತ್ರದಲ್ಲಿ. ಅದು ನ ವಿಷಯಜನ್ಯಂ ಅಥಾಪಿ ನ ಭ್ರಮರೂಪಂ, ವಿಷಯಜನ್ಯವಾಗದಿರೋದು ಭ್ರಮರೂಪವಲ್ಲ. ಆದ್ದರಿಂದ ಇಲ್ಲಿ ನಮ್ಮ ಜ್ಞಾನವೇವ ನಜಾತಂ ಇತಿ ಬಾಧಃ ಕದಾಪಿ ನಹಿ ದೃಶ್ಯತೆ. ಜ್ಞಾನವೇ ಉಂಟಾಗಲಿಲ್ಲ ಅಂತ ಯಾರು ಹೇಳೋದಿಲ್ಲ. ಜ್ಞಾನಂತೂ ಜಾತಂ ವಿಷಯಸ್ತು ನಾಸೀತ್. ಜ್ಞಾನ ಇದೆ, ಘಟ ಹೇಗಿದೆ ಅಂತ ತಿಳಿಯುತ್ತೆ ನನಗೆ. ಘಟ ನನ್ನ ಹತ್ರ ಇಲ್ಲ, ಬೇಕಾದ್ರೆ ನಾನು ಮಾಡ್ಕೊಡ್ತೀನಿ, ನನಗೆ ಗೊತ್ತು ಹೇಗಿದೆ ಘಟ ಅನ್ನೋದು ಅಂತ ಹೇಳ್ತೀವಿ. ಘಟ ಹೇಗಿದೆ ಅಂತ ನನಗೆ ತಿಳಿದಿದೆ, ನಾನು ಮಾಡ್ಕೊಡ್ತೀನಿ ಬೇಕಾದ್ರೆ ಘಟ ಅಂತ ಹೇಳ್ತಾನೆ. ಘಟ ಅವನ ಮುಂದೆ ಇರೋದಿಲ್ಲ, ಆದರೂ ಘಟದ ಜ್ಞಾನವಿರುತ್ತೆ. ಇದುವೇ ಶಂಕರಾಚಾರ್ಯರು ಒಪ್ಕೊಂಡಿದ್ದಾರೆ ಅಂತ ತೋರಿಸ್ತಾರೆ ಇವರು ಕೆಲವು ವಿಷಯ ಸ್ವಪ್ನದ ವಿಷಯದಲ್ಲಿ. ಆದ್ದರಿಂದ ಸರ್ವತ್ರ ಜ್ಞಾನಸ್ಯ ಇವ ಕಾರಣತ್ವಾತ್ ತಸ್ಯ ಚ ಸತ್ಯತ್ವಾತ್. ಆ ಜ್ಞಾನ ಅನ್ನೋದು ಸತ್ಯವಾಗಿರಬೇಕು, ಸತ್ಯವಾದ ಕಾರಣದಿಂದ ಜನ್ಯವಾಗಿರಬೇಕು. ಅಸತ್ಯವಾದ ಕಾರಣದಿಂದ ಜನ್ಯವಾಗ ಸಾಧ್ಯವಿಲ್ಲ ಅದು. ಆದ್ದರಿಂದ ಪ್ರತಿಬಿಂಬ ಅಸತ್ಯವಾದರೂ ಪ್ರತಿಬಿಂಬದಿಂದ ಬಿಂಬಜ್ಞಾನ ಬರುತ್ತಲ್ಲ, ಬಿಂಬವು ಸತ್ಯವಾಗಿರೋದ್ರಿಂದ ಬಿಂಬ ಜ್ಞಾನವು ಸತ್ಯವಾಗಿರೋದ್ರಿಂದ ನಮಗೆ ನಿಜವಾದ ಪ್ರಮೇಯ ಉಂಟಾಗುತ್ತೆ. ಪ್ರತಿಬಿಂಬ ನೋಡಿದ್ರು ಕೂಡ ಅದು ಪ್ರತಿಬಿಂಬ ಮಿಥ್ಯೆ ಆಗಿದ್ರು ಬಿಂಬಜ್ಞಾನ ಬರುತ್ತೆ. ಯಾಕೆ ಅಂದರೆ ಬಿಂಬವು ಸತ್ಯವಾಗಿರುವುದರಿಂದ. ಅದನ್ನೇ ಇಲ್ಲಿ ಸತ್ಯಾದೇವ ಸತ್ಯಸಿದ್ಧಿ ನಾ ಸತ್ಯಾತ್ ಇತಿ, ಎಲ್ಲವೂ ಸಮವಾಯ್ತಲ್ಲಿಗೆ ಎಲ್ಲವೂ ಸರಿಯಾಗಿದೆ ಅಂತ ಹೇಳ್ತಾರೆ ಇಲ್ಲಿ. ಅದರಿಂದ ಇಲ್ಲಿ ಎಲ್ಲ ವಿಷಯವಾದ ಜ್ಞಾನಗಳ ವಿಚಾರದಲ್ಲಿ ಸ್ವಲ್ಪ ವಿಶೇಷವಾಗಿ ವಿಚಾರ ಮಾಡ್ತಾರೆ. 4 ವಿಷಯವಾದ ಜ್ಞಾನ ವಿಷಯ ಇರಬೇಕಾದ್ರೂ ಪ್ರತ್ಯಕ್ಷಕ್ಕೆ ಮಾತ್ರವೇ. ಆದ್ದರಿಂದ ಸಾಕ್ಷಾತ್ತಾದ ಭ್ರಮೆ ಉಂಟಾಗುವುದು ಪ್ರತ್ಯಕ್ಷ ಸ್ಥಳದಲ್ಲಿ ಮಾತ್ರವೇ. ಮಿಕ್ಕ ಸ್ಥಳಗಳಲ್ಲಿ ಇರುವ ಜ್ಞಾನ ಸತ್ಯವಾದ ಕಾರಣದಿಂದ ಉಂಟಾಗಿ ಅದರ ಆಕಾರ ವಿಶೇಷಗಳನ್ನೆಲ್ಲ ತೋರಿಸೋದ್ರಿಂದ ಜ್ಞಾನವು ಸತ್ಯವಾದದ್ದೇ. ವಿಷಯವು ಎದುರುಗಡೆ ಇರಬೇಕಾಗಿಲ್ಲ, ನಮಗೆ ಎದುರುಗಡೆ ಇಲ್ಲದೆ ಹೋದರೂ ಕೂಡ ಜ್ಞಾನವು ಸತ್ಯವಾದ ಜ್ಞಾನವು ಉಂಟಾಗಕ್ಕೆ ಸಾಧ್ಯ.
ಆದ್ದರಿಂದಲೇ ಶಾಸ್ತ್ರದಿಂದ ಉಂಟಾಗುವ ಜ್ಞಾನ ಸತ್ಯವಾಗಬೇಕಾದ್ರೆ ಶಾಸ್ತ್ರವು ಸತ್ಯವಾಗಿದ್ದರೆ ಮಾತ್ರವೇ ಉಂಟಾಗಕ್ಕೆ ಸಾಧ್ಯ. ಅದರಿಂದಲೇ ನಮಗೆ ಸತ್ಯವಾದ ಜ್ಞಾನ ಉಂಟಾಗುತ್ತೆ. ಅಸತ್ಯವಾದ ಶಾಸ್ತ್ರದಿಂದ ಸತ್ಯವಾದ ಜ್ಞಾನ ಉಂಟಾಗಕ್ಕೆ ಸಾಧ್ಯ. ಇಲ್ಲಿ ಸರ್ವಂ ಚತುರಶ್ರಂ ಅಂತ ಇದೆಯಲ್ಲ, ಅದಕ್ಕೆ ಹೋಲ್ ಅಂಡ್ ಸ್ಕ್ವೇರ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರ, ಆಗಲ್ವಾ? ಹೌದು ಹೌದು, ಚತುರಶ್ರ ಸ್ಕ್ವೇರ್ ಅಲ್ಲಿ ಸಮಾನವಾದ ನಾಲ್ಕು ಇದನ್ನು ಭಾಗಗಳನ್ನು ಹೊಂದಿರೋದು, ನಾಲ್ಕು ಚೌಕಟ್ಟು ಅಂತ ಹೇಳ್ತೀವಲ್ಲ, ಹೋಲ್ ಅಂಡ್ ಸ್ಕ್ವೇರ್ ಅಂದು ಕರೆಕ್ಟ್. ನೀವು ಹೇಳಿದ್ ಪರ್ಫೆಕ್ಟ್. ಚತುರಶ್ರ. ಹೌದು, ಅದೇ ಅರ್ಥ ಅದರಲ್ಲಿ. ಕಡೆಯಲ್ಲಿ ಇಷ್ಟೆಲ್ಲ ವಿಚಾರ ಮಾಡಿ, ಇದು ಸ್ವಲ್ಪ ತುಂಬಾ ವಿಸ್ತಾರ ಮಾಡಿದ್ರೆ ನಾವು ಸ್ವಲ್ಪ ಇದೆಲ್ಲ ಮನನ ಮಾಡಬೇಕು ನಿಧಾನಕ್ಕೆ, ಆವಾಗ ವಿಷಯಗಳು ಸ್ಪಷ್ಟವಾಗುತ್ತೆ. ಹೇಗೆ ಅಸತ್ಯದಿಂದ ಸತ್ಯ ಬರೋದಿಲ್ಲ ಅನ್ನೋದಕ್ಕೆ ಎಷ್ಟು ವಿಚಾರಗಳನ್ನ ಅದರ ಹಿಂದೆ ಅಡಗಿರುವ ಶಾಸ್ತ್ರೀಯವಾದ ವಿಚಾರಗಳನ್ನ ಇಲ್ಲಿ ತಿಳಿಸ್ತಾರೆ ಆಚಾರ್ಯರು. ಅಸತ್ಯದಿಂದ ಸತ್ಯ ಬರೋದಿಲ್ಲ ಅಂತ ಹೇಳ್ಬಿಟ್ಟು, ಅದು ಸುಲಭವಾಗಿ ಸತ್ಯವಾದ ಕಾರಣದಿಂದಲೇ ಸತ್ಯವಾದ ಜ್ಞಾನ ಬರಬೇಕು, ಅಸತ್ಯವಾದ ಕಾರಣದಿಂದ ಸತ್ಯವಾದ ಜ್ಞಾನ ಬರೋದಿಲ್ಲ ಅಂತ ಹೇಳಿ, ಅದುವೇ ಮುಖ್ಯವಾದ ವಿಷಯ. ವೇದವನ್ನು ಕೂಡ ಮಿಥ್ಯೆ ಅಂತ ಹೇಳಿ ಅದಕ್ಕೆ ಮೇಲೆ ಒಂದು ದೊಡ್ಡ ವಾದವನ್ನ ಅವರು ಮಾಡ್ತಾರೆ. ಅದಕ್ಕೊಂದು ಎಲ್ಲಕ್ಕೂ ಕೂಡ ಉದಾಹರಣೆಗಳು ಸಿಕ್ಬಿಡುತ್ತೆ ಶಾಸ್ತ್ರದಲ್ಲಿ. ಉದಾಹರಣೆ ದೃಷ್ಟಾಂತಗಳಲ್ಲಿ ಒಂದೊಂದು ಭಾಗ ಸರಿ ಇದ್ರೆ ಸಾಕು, ಒಂದು ಅಂಶ ಯಾವುದೋ ಸರಿ ಇರ್ಬೋದು, ಅದನ್ನು ಮುಂದಿನ ಶ್ಲೋಕದಲ್ಲಿ ಇವಾಗ ಹೇಳ್ತಾರೆ. ನೀವು ಹೇಳೋದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಈಗ ವಾದ ಮಾಡ್ತಾರೆ ಇಲ್ಲಿ. ಆ ಶ್ಲೋಕ ಏನು ಅಂತ ಹೇಳಿದ್ರೆ, ಜ್ಞಾನಸ್ಯ ಶೇಷ ಭೇದೋದಯ ವಿಹತಿ ಕೃತೋ ನ ಸ್ವನಾಶ್ಯತ್ವ ಯುಕ್ತಿ ವಾತಾದ್ಯೈರೇವ ಸದ್ಯ ಶಮಮಧಿಕುರುತೆ ದಗ್ಧದಾಹ್ಯೋಪಿ ವನ್ನಿಃ ತಸ್ಮಾತ್ ತಸ್ಯಾನ್ಯದೇವ ಪ್ರಶಮಕಮಪರಂ ತಸ್ಯ ಚೇತ್ಯವ್ಯವಸ್ಥಾ ತಚ್ಚೇತ್ ಶಾಂತಿಂ ನ ಗಚ್ಚೇತ್ ತತಮಿವ ಭವಿತ ಸರ್ವಭೇದೋಪಮರ್ತಃ. ಇದಕ್ಕೆ ಪೂರ್ವ ಪಕ್ಷಿ ಹೇಳೋದೇನು ಅಂದ್ರೆ, ಮಿಥ್ಯೆ ಆಗಿದ್ರು ಬರಬಹುದು ಜ್ಞಾನ ಅಂತ ಹೇಳೋದು. ಶಾಸ್ತ್ರ ಮಿಥ್ಯೆ ಆಗಿದ್ರು ಸತ್ಯ ಜ್ಞಾನ ಬರಬಹುದು, ಅದು ಹೋಗ್ಬಿಡುತ್ತೆ, ಆಮೇಲೆ ಶಾಸ್ತ್ರವೂ ಇರೋದಿಲ್ಲ. ಹೇಗೆ ಅಂದ್ರೆ, ಒಂದು ಕಾಡುಗಿಚ್ಚಿನ ಉದಾಹರಣೆ ಕೊಡ್ತಾರೆ. ಕಾಡುಗಳಲ್ಲಿ ಬೆಂಕಿ ಬರುತ್ತೆ, ಆ ಬೆಂಕಿ ಮರಗಳನ್ನೆಲ್ಲ ಸುಟ್ಟು ತಾನೂ ಹೋಗ್ಬಿಡುತ್ತೆ. ಹಾಗೆ ಈ ಶಾಸ್ತ್ರವು ಮಿಥ್ಯೆ ಆದರೂ ವೇದ ಜ್ಞಾನವನ್ನೆಲ್ಲ ಹೋಗಿಸಿ ತಾನೂ ಹೋಗ್ಬಿಡುತ್ತೆ. ಪ್ರಪಂಚದಲ್ಲಿ ಮಿಥ್ಯಾ ಅನ್ನುವ ವೇದ ಜ್ಞಾನ ಏನಿದೆಯೋ ಅದನ್ನೆಲ್ಲ ನಾಶ ಮಾಡಿ ತಾನೂ ಹೋಗ್ಬಿಡುತ್ತೆ. ಶಾಸ್ತ್ರವೂ ಇರೋದಿಲ್ಲ, ಭೇದವೂ ಇರೋದಿಲ್ಲ, ಏನೂ ಇರೋದಿಲ್ಲ, ಬ್ರಹ್ಮ ಒಂದೇ ಸತ್ಯ ಅಂತ ವಾದ ಮಾಡ್ತಾರೆ. ಈಗ ಕಾಡುಗಿಚ್ಚಿನ ಉದಾಹರಣೆ, ಅದಕ್ಕೆ ಸ್ವಾಮಿ ದೇಶಿಕನ ಎಷ್ಟು ಸೈಂಟಿಫಿಕ್ ಆಗಿ ವಿಚಾರ ಮಾಡಿ ತಿಳಿಸ್ತಾರೆ. ಅದ್ರಲ್ಲಿ ತಪ್ಪು ನೀವು ಹೇಳ್ತಾ ಇರೋ ದೃಷ್ಟಾಂತ ಸರಿಗಿಲ್ಲ ಅನ್ನೋದನ್ನ ಈ ರೀತಿ ಈ ಕಾಲದಲ್ಲಿ ವಿಜ್ಞಾನಿಗಳು ಹೇಗೆ ವಿಚಾರ ಮಾಡ್ತಾರೆ ಆ ರೀತಿ ವಿಚಾರ ಮಾಡಿ ಹೇಳ್ತಾರೆ ಸ್ವಾಮಿ ದೇಶಿಕನ ಇದರಲ್ಲಿ. ಅಸತ್ಯವಾದ ಸತ್ಯದಿಂದ ಸತ್ಯ ಇಲ್ಲ ಅಂತ ಸತ್ಯ ಸಿದ್ಧಿ ಆಗೋದಿಲ್ಲ ಅಂತ ಹೇಳಿದ್ರಲ್ಲ, ಅದು ಸರಿಗಿಲ್ಲ ನೀವು ಹೇಳೋದು. ವೇದವಾಕ್ಯಜನ್ಯ ಜ್ಞಾನ ಅಸತ್ಯವಾದರೂ ಅದರಿಂದ ಸತ್ಯವಾದ ಮೋಕ್ಷ ಬರೋದರಲ್ಲಿ ತಪ್ಪೇನಿಲ್ಲ ಅಂತ ಹೇಳಿದ್ರು. ಯಾಕೆ ಅಂದ್ರೆ, ಪ್ರಪಂಚ ಭ್ರಮೆಯನ್ನು ನಿವೃತ್ತಿಗೊಳಿಸಿದ ಮೇಲೆ ತಾನು ಉಳಿಬೇಕಾಗತ್ತಲ್ಲ, ಆವಾಗ ಮೋಕ್ಷ ಹೇಗೆ ಬರುತ್ತೆ? ಎರಡು ಜ್ಞಾನ ಇದ್ರೆ ಬ್ರಹ್ಮ ಒಂದೇ ಜ್ಞಾನ ಅನ್ನೋ ಸಿದ್ಧಾಂತ ಹೋಗ್ಬಿಡುತ್ತೆ. ಆ ಜ್ಞಾನ ಬ್ರಹ್ಮ ಭಿನ್ನವಾದ್ರೆ, ಅದು ಉಳಿದ್ರೆ ಪೂರ್ಣವಾದ ಮೋಕ್ಷ ಇಲ್ಲದೆ ಇರೋ ಹಾಗೆ ಆಗ್ಬಿಡುತ್ತೆ. ಬ್ರಹ್ಮ ಒಂದೇ ಸತ್ಯ, ಮಿಕ್ಕಿದೆಲ್ಲ ಮಿಥ್ಯೆ ಅನ್ನೋದೇ ಮೋಕ್ಷ. ಬ್ರಹ್ಮನನ್ನು ಈ ಮಿಕ್ಕಿದೆಲ್ಲ ಭೇದ ಎಲ್ಲ ಸರಿ ಇಲ್ಲ, ಇದೆಲ್ಲ ಮಿಥ್ಯೆ ಅಂತ ಹೇಳುವ ಜ್ಞಾನವು ಇನ್ನು ಉಳ್ಕೊಂಡಿದ್ರೆ, ಬ್ರಹ್ಮವೂ ಇದೆ, ಈ ಜ್ಞಾನವೂ ಇದೆ, ಎರಡು ಜ್ಞಾನ ಆಗ್ಬಿಡುತ್ತಾಗ ಆ ಜ್ಞಾನವನ್ನು ಒಂದು ಜ್ಞಾನ ಹೋಗಿಸ್ಬೇಕಲ್ಲ ಇನ್ನೊಂದು. ಅದು ಹೇಗೆ ಹೋಗಿಸುತ್ತೆ? ಅದರ ನಿವೃತ್ತಿಗೆ ಮತ್ತೊಂದು ಜ್ಞಾನ ಹುಡುಕಿದ್ರೆ ಇತಿ ಅನವಸ್ಥ ದೋಷ ಬರುತ್ತೆ. ಅನವಸ್ಥ ಅಂತ ಅದಕ್ಕೆ ಇನ್ನೊಂದು ಹುಡುಕ್ಬೇಕು, ಅದಕ್ಕೆ ಇನ್ನೊಂದು ಪ್ರಪಂಚ ಮಿಥ್ಯೆ ಅನ್ನೋ ಒಂದು ಜ್ಞಾನ ಉಂಟಾಗುತ್ತೆ. ಆ ಜ್ಞಾನ ಸತ್ಯವಾಗಿಬಿಟ್ರೆ ಏನಾಗುತ್ತೆ? ಬ್ರಹ್ಮವೂ ಇರುತ್ತೆ, ಆ ಜ್ಞಾನವೂ ಇರುತ್ತೆ. ಆ ಜ್ಞಾನವೂ ಹೋಗ್ಬೇಕು ಕಡೆಯಲ್ಲಿ, ಯಾಕೆಂದ್ರೆ ಬ್ರಹ್ಮ ಒಂದೇ ಸತ್ಯ ಅನ್ನೋದು ಉಳಿಬೇಕು ಸಿದ್ಧಾಂತದಲ್ಲಿ ಅಂತ ಅದ್ವೈತ ಪಕ್ಷದಲ್ಲಿ. ಹೀಗೆ ಅದಕ್ಕೆ ಇನ್ನೊಂದು ಹುಡುಕಿ, ಅದಕ್ಕೆ ಇನ್ನೊಂದು ಜ್ಞಾನ, ಇನ್ನೊಂದು, ಹೀಗೆ ನಿವರ್ತಕ ಜ್ಞಾನಗಳು ಅನವಸ್ಥಾ ಅನ್ನುವ ದೋಷ ಬರುತ್ತೆ ಅದರಲ್ಲಿ. ಅದು ಕೊನೆ ಇಲ್ಲದೆ ಹೋಗ್ತಾ ಇರುತ್ತೆ. ಅದಕ್ಕೆ ಅವ್ರು ಹೇಳಿದ್ರು, ಒಂದು ದೃಷ್ಟಾಂತ ಕೊಡ್ತಾರೆ, ಅದು ಸರಿ ಇಲ್ಲ ನೀವು ಹೇಳೋ ವಾದ.
ಕಾಡುಗಿಚ್ಚು ಎಲ್ಲ ಭಸ್ಮ ಮಾಡಿ ತಾನು ಸ್ವತಃ ನಾಶವಾಗುತ್ತಲ್ಲ, ಹಾಗೆ ಪ್ರಪಂಚ ಭ್ರಮವನ್ನು ನಿವೃತ್ತಿಗೊಳಿಸುವ ಜ್ಞಾನ ತಾನು ಸ್ವಯಂ ನಾಶವಾಗಿಬಿಡುತ್ತೆ ಅಂತ ಹೇಳ್ತಾರೆ. ಭೇದದಿಂದ ಬರುವಂತಹ ಜ್ಞಾನ ಪ್ರಪಂಚದ ಭೇದವನ್ನು ನಿವೃತ್ತಿ ಮಾಡಿಸಿ ತನಗೆ ತಾನೇ ನಾಶವಾಗಿಬಿಡುತ್ತೆ. ಅದಕ್ಕೆ ಇನ್ನೊಂದು ಜ್ಞಾನ ಬೇಕಾಗಿಲ್ಲ, ಅದನ್ನು ನಾಶ ಮಾಡೋದಕ್ಕೆ ಇನ್ನೊಂದು ಬೇಕಾಗಿಲ್ಲ, ತಾನೇ ನಾಶವಾಗಿಬಿಡುತ್ತೆ. ಹೇಗೆ ಅಂದರೆ ಒಂದು ಕಾಡುಗಿಚ್ಚಿನಂತೆ ತಾನೇ ಪೂರ್ತಿ ಹೋಗ್ಬಿಡುತ್ತಲ್ಲ. ದೀಪವು ಹಾಗೆ ಬತ್ತಿಯನ್ನೆಲ್ಲ ಉರಿಸ್ಬಿಟ್ಟು ತಾನು ಆರೋಗುತ್ತೆ. ಹಾಗೆ ಅದೇ ರೀತಿಯಲ್ಲಿ ಇದು ಕೂಡ ಯಾಕೆ ಸರಿ ಹೋಗಬಾರ್ದು ಅಂತ ಅವರ ವಾದ. ಅದಕ್ಕೆ ಸ್ವಾಮಿ ದೇಶಕ್ಕೆ ನಡೆದ್ರು ಸರಿಯಲ್ಲ ಅಂದರು. ಯಾಕೆ? ಅಶೇಷ ಭೇದ ಉದಯ ವಿಹತಿ ಕೃತ ಜ್ಞಾನಸ್ಯ ಸ್ವನಾಶ್ಯತ್ವ ಯುಕ್ತಿ ತಾನೇ ನಾಶವಾಗುತ್ತೆ ಅನ್ನೋ ಸರಿ ಇಲ್ಲ. ಎಲ್ಲ ಭೇದವನ್ನು ನಾಶ ಮಾಡುವಂತಹದ್ದು, ಸಮಸ್ತ ಭೇದವನ್ನು ನಿರಸನ ಮಾಡುವ ವಾಕ್ಯಾರ್ಥ ಜ್ಞಾನ. ವಿಹತಿಕೃತ ಜ್ಞಾನಸ್ಯ ಎಲ್ಲವನ್ನು ನಾಶ ಮಾಡುವಂತಹ ಈ ಜ್ಞಾನ ಸ್ವನಾಶ್ಯತ್ವಂ ತಾನೇ ನಾಶವಾಗಿಬಿಡುತ್ತೆ ತನಗೆ ತಾನೇ ಅನ್ನೋ ಯುಕ್ತಿ ಸರಿ ಇಲ್ಲ ಅಂತ ಹೇಳಿದ್ರು. ಯಾಕೆ ಅಂದರೆ ದಗ್ಧ ದಾಹ್ಯಕ ವನ್ಹಿರಪಿ ವಾತಾದ್ಯೈರೇವ ಸದ್ಯ ಶಮಮಧಿಕುರುತೆ. ಗಾಳಿಯಿಂದ ಹೋಗುತ್ತೆ ಅಷ್ಟೇ, ಅದು ತಾನಾಗಿಯೇ ಹೋಗೋದಿಲ್ಲ. ಅದು ಅಚೇತನವಾದ ಬೆಂಕಿಗೆ ನಾನೀಗ ನಾಶವಾಗಬೇಕು ಅಂತ ಹೇಗೆ ತಿಳಿಯುತ್ತೆ? ಗಾಳಿಯಿಂದ ಹೋಗುತ್ತೆ ಅಷ್ಟೇ ಹೊರತು ತಾನೇ ನಾಶವಾಗುವುದಿಲ್ಲ. ಅದು ಸುಡಬೇಕಾದೆಲ್ಲ ಸುಟ್ಟು ಆಮೇಲೆ ಗಾಳಿ ಮೊದಲಾದ ಕಾರಣದಿಂದಲೇ ಅದು ಹೋಗುತ್ತೆಯೇ ಹೊರತು ಸ್ವತಃ ಹೋಗೋದಿಲ್ಲ. ಬತ್ತಿಯಲ್ಲಿಯೂ ಹಾಗೆಯೇ ಎಣ್ಣೆ ಇಲ್ಲದೆ ಇರೋದ್ರಿಂದ ಅದು ಹೋಗುತ್ತೆ ಅಷ್ಟೇ, ಸ್ವತಃ ನಾಶವಾಗುವುದಿಲ್ಲ. ಅದು ಬತ್ತಿಯನ್ನೆಲ್ಲ ಸುತ್ತಿಬಿಟ್ಟು ತಾನು ಹೋಗ್ಬಿಡುತ್ತೆ. ಅಂದರೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕಿದ್ರೆ ಇನ್ನೂ ಇರುತ್ತೆ ಸ್ವಲ್ಪ ಹೊತ್ತು. ಎಣ್ಣೆ ಇಲ್ಲದೆ ಇರೋದ್ರಿಂದ ಅದು ಹೋಗುತ್ತೆಯೇ ಹೊರತು ಅದಕ್ಕೆ ಕಾರಣಗಳು ಬೇರೆ, ಸ್ವತಃ ನಾಶವಾಗುವುದಿಲ್ಲ ಅದು. ಅದರಿಂದ ಶಾಸ್ತ್ರಜನ್ಯ ಜ್ಞಾನ ಭೇದವನ್ನು ಹೋಗಿಸಿ ತಾನು ಹೋಗ್ಬಿಡುತ್ತೆ ಅಂತ ಹೇಳಿದ್ರೆ ಆ ಶಾಸ್ತ್ರಜನ್ಯ ಜ್ಞಾನ ಸತ್ಯವಾಗಿರುತ್ತೆ. ಆದ್ದರಿಂದ ಅದನ್ನು ಹೋಗಿಸಕ್ಕೆ ಇನ್ನೊಂದು ನೀವು ಜ್ಞಾನವನ್ನು ಹುಡುಕ್ಬೇಕಾವಾಗ. ಇಲ್ಲದೆ ಹೋದರೆ ಬ್ರಹ್ಮ ಏಕಮೇವ ಸತ್ಯಂ ಅನ್ನುವ ಸಿದ್ಧಾಂತ ಉಳಿಯೋದಿಲ್ಲ ನಿಮಗೆ. ಆದ್ದರಿಂದ ಅದು ಕಾಡುಗಿಚ್ಚು ಅನ್ನೋದು ಸತ್ಯವಾದ ವಸ್ತು, ಕಾರಣಜನ್ಯ, ಸತ್ಯವಾದ ವಸ್ತುವಿನಿಂದ ಉಂಟಾಗುವಂತಹದ್ದು. ಕಾರಣ ಮುಗಿದರೆ ಕಾರ್ಯ ಮುಗಿಬಹುದು. ಆದರೆ ವಾಕ್ಯಾರ್ಥ ಜ್ಞಾನ ಮಿಥ್ಯೆ ಆದ್ದರಿಂದ ಬಾಧಕ ಜ್ಞಾನ ನಂತರ ಬರದೆ ನಿವೃತ್ತಿಯಾಗಲು ಸಾಧ್ಯವಿಲ್ಲ. ಸತ್ಯವಾದ ಕಾರಣದಿಂದ ಉಂಟಾಗಿದ್ದರೆ ಕಾರಣ ಹೋದರೆ ಕಾರ್ಯ ಹೋಗ್ಬಿಡುತ್ತೆ. ಇದುವೇ ಅನ್ವಯ ವ್ಯಾಪ್ತಿ ವ್ಯತಿರೇಕ ವ್ಯಾಪ್ತಿ ಅಂತ ಕಾರ್ಯಕಾರಣ ಭಾವವನ್ನು ನೈಯಾಯಿಕರು ಹೇಳೋದು. ಅದನ್ನ ಎಲ್ಲ ಕಡೆಯೂ ಒಪ್ಪಬೇಕು. ಸತ್ವೇ ಯತ್ ಸತ್ವಂ ಈ ಅನ್ವಯ ವ್ಯಾಪ್ತಿ, ಯದಭಾವೇ ಯದಭಾವ ಈ ವ್ಯತಿರೇಕ ವ್ಯಾಪ್ತಿ. ಒಂದು ಕಾರ್ಯ ಇದ್ದರೆ ಅದಕ್ಕೆ ಕಾರಣ ಇರಲೇಬೇಕು, ಇಲ್ಲದೆ ಹೋದ್ರೆ ಕಾರ್ಯ ಇರಕ್ಕೆ ಸಾಧ್ಯವಿಲ್ಲ. ಕಾರಣವೇ ಇಲ್ಲದೆ ಹೋದರೆ ಕಾರ್ಯ ಇರಕ್ಕೆ ಸಾಧ್ಯವಿಲ್ಲ. ಇದು ವ್ಯತಿರೇಕ ವ್ಯಾಪ್ತಿ. ಕಾರ್ಯ ಇದ್ದರೆ ಕಾರಣ ಇರಲೇಬೇಕು. ಇದಕ್ಕೆ ಅನ್ವಯ ವ್ಯಾಪ್ತಿ ಅಂತ ಹೆಸರು. ನನ್ನ ಮುಂದೆ ಒಂದು ಪುಸ್ತಕ ಇದೆ ಅಂದರೆ ಇದು ಯಾರು ಮಾಡಿದ್ರೆ ತಾನೇ ಇರುತ್ತೆ, ಇಲ್ಲದೆ ಹೋದರೆ ಹೇಗೆ ಇರಕ್ಕೆ ಸಾಧ್ಯ? ಇದು ಕಾರಣವಿಲ್ಲದೆ ಈ ಪುಸ್ತಕ ಕಾರ್ಯ ತಾನೇ ಆಗಕ್ಕೆ ಸಾಧ್ಯವಿಲ್ಲ. ಕಾರಣವೇ ಇಲ್ಲದೆ ಒಂದು ಕಾರ್ಯ ಉಂಟಾಗಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಯಾವ ಕಾರಣವೂ ಇಲ್ಲದೆ ಹೋದರೂ ಒಂದು ಘಟ ನನ್ನ ಮುಂದೆ ಬರೋಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಅದಕ್ಕೆ ಬೇಕಾದ ಮಣ್ಣು ಕುಂಬಾರೆಲ್ಲ ಕೂತ್ಕೊಂಡು ಅದು ಮಾಡಿದ್ರೆ ಘಟ ಉಂಟಾಗುತ್ತೆ. ಕಾರಣವಿಲ್ಲದೆ ಹೋದರೆ ಕಾರ್ಯ ಇರೋದಿಲ್ಲ. ಕಾರ್ಯವಿದ್ದರೆ ಕಾರಣ ಇರಲೇಬೇಕು. ಇದು ಅನ್ವಯ ವ್ಯತಿರೇಕ ವ್ಯಾಪ್ತಿಯಿಂದಲೂ ಸಿದ್ಧವಾಗುತ್ತೆ ಇದೆಲ್ಲ. ಆದ್ದರಿಂದ ಸತ್ಯವಾದ ಕಾರಣ ಇದ್ದರೆ ಕಾರ್ಯವು ಇರಕ್ಕೆ ಸಾಧ್ಯ, ಕಾರಣ ಇಲ್ಲದೆ ಹೋದ್ರೆ ಕಾರ್ಯ ಇರೋದಿಲ್ಲ. ಆದ್ದರಿಂದ ಕಾಡುಗಿಚ್ಚು ಅನ್ನೋದು ಸತ್ಯವಾದ ಒಂದು ಕಾರಣದಿಂದ ಉಂಟಾಗಿರುವಂತಹದ್ದು. ಆ ಕಾರಣ ಮುಗಿದ್ಬಿಟ್ರೆ ಕಾರ್ಯ ಮುಗಿಯುತ್ತೆ ಅಷ್ಟೇ ಹೊರತು ಮಿಥ್ಯೆಯಾದ ಕಾರಣದಿಂದ ಸತ್ಯವಾದ್ದು ಉಂಟಾಗೋದಿಲ್ಲ. ವಾಕ್ಯಾರ್ಥ ಜ್ಞಾನವೇ ಮಿಥ್ಯೆ ಆದರೆ ಅದಕ್ಕೆ ಇನ್ನೊಂದು ಬಾಧಕ ಜ್ಞಾನಾಂತರ ಬರದೆ ನಿವೃತ್ತಿಯಾಗಲು ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಮಿಥ್ಯೆ ಅಂತ ಹೇಳಿದ್ರೆ ದೋಷ. ಭ್ರಮೆ ಬರಬೇಕಾದ್ರೆ ನಮಗೆ ಒಂದು ದೋಷವಿರಬೇಕು. ಹಗ್ಗವನ್ನು ನೋಡಿ ಸರ್ಪ ಅಂತ ತಿಳಿಬೇಕಾದ್ರೆ ಯಾವುದೋ ಒಂದು ದೋಷದಿಂದ ಬರುತ್ತೆ ಅದು. ಆ ದೋಷವನ್ನ ಒಂದು ಒಳ್ಳೆಯ ಸರಿಯಾದ ಜ್ಞಾನ ಹೋಗಿಸ್ಬೇಕದು. ಆ ದೋಷವು ಒಂದು ಜ್ಞಾನ ಆದ್ರೆ ತಪ್ಪಾದ ಜ್ಞಾನ ಅದು ಸರಿಯಾದ ಜ್ಞಾನದಿಂದ ಹೋಗುತ್ತೆ. ಜ್ಞಾನೇನತು ತದ್ ಅಜ್ಞಾನಂ ಯೇಷಾಂ ನಾಶಿತಂ. ಜ್ಞಾನದಿಂದ ಹೋಗ್ಬೇಕು ಅಜ್ಞಾನ. ಸರ್ಪ ಅನ್ನುವ ಜ್ಞಾನ ಅಜ್ಞಾನ, ಅದು ಹೋಗ್ಬೇಕಾದ್ರೆ ರಜ್ಜು ಅನ್ನುವ ಸತ್ಯವಾದ ಒಂದು ಜ್ಞಾನ ಉಂಟಾಗಬೇಕು ನಮಗೆ. ಆದರೆ ಆ ಸರ್ಪ ಅದರಲ್ಲಿ ಮಿಥ್ಯೆ ಆಗ್ಬಿಟ್ರೆ, ವಾಕ್ಯಾರ್ಥ ಜ್ಞಾನವೇ ಮಿಥ್ಯೆ ಆಗ್ಬಿಟ್ರೆ, ರಜ್ಜು ಅನ್ನುವ ಜ್ಞಾನವು ಮಿಥ್ಯೆ ಆಗ್ಬಿಟ್ರೆ
ಅದು ದೋಷವಾಗ್ಬಿಡುತ್ತೆ ಆವಾಗ. ಈ ಸರ್ಪಜ್ಞಾನ ಹೇಗೆ ಅಜ್ಞಾನವೋ, ರಜ್ಜುಜ್ಞಾನವೂ ಅಜ್ಞಾನ ಆದ್ರೆ ಏನಾಗುತ್ತೆ ಅವಾಗ? ಅದನ್ನು ಹೋಗ್ಸಕ್ಕೆ ಇನ್ನೊಂದು ಜ್ಞಾನ ಬೇಕು ನಮ್ಗೆ. ಅದು ಅಜ್ಞಾನ ಆದ್ರೆ ಅದು ಹೋಗಿಸಿ ಇನ್ನೊಂದು ಜ್ಞಾನ ಬೇಕಾಗುತ್ತೆ. ಅಜ್ಞಾನ ಅನ್ನೋದು ಒಂದು ಜ್ಞಾನದಿಂದ ಹೋಗ್ಬೇಕಷ್ಟೇ. ಆದ್ದರಿಂದ ವೇದವೇ ಮಿಥ್ಯೆ ಆದ್ರೆ ಅದರಿಂದ ಬರುವ ಜ್ಞಾನದಿಂದ ಏನು ಹೋಗಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಅದು ಕೂಡ ಮಿಥ್ಯೆ ಅಂತ ಹೇಳಿದ್ರೆ ಅದು ಬರುವ ಜ್ಞಾನವೂ ಮಿಥ್ಯೆ. ಯಾಕೆಂದ್ರೆ ಅದು ನಾಶವಾಗಬೇಕು. ಸತ್ಯವಾದ ಯಾವುದು ಇಲ್ಲವಲ್ಲ. ಅದು ಹೋಗ್ಬೇಕಾದ್ರೆ ಅದಕ್ಕೆ ಇನ್ನೊಂದು ಸತ್ಯವಾದ ಜ್ಞಾನ ಬರಬೇಕು. ಆ ಅಜ್ಞಾನ ಹೋಗೋದಕ್ಕೆ ವೇದವೂ ಅಜ್ಞಾನ, ಅದರಿಂದ ಬರುವ ಜ್ಞಾನವೂ ಅಜ್ಞಾನ. ಹಾಗೆ ಹೇಳಿದ್ರೆ ಸರಿಯಾದ ಜ್ಞಾನ ಇದ್ರೆ ತಾನೇ ಈ ಅಜ್ಞಾನಗಳೆಲ್ಲ ಹೋಗ್ಬೇಕು. ಸರಿಯಾದ ಜ್ಞಾನವೇ ಯಾವುದು ಇಲ್ಲ ಅಂತ ಹೇಳಿದ್ರೆ ಹೋಗಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಪ್ರಪಂಚದ ಒಂದು ಭ್ರಮೆ ಸ್ವತಃ ನಿವೃತ್ತಿಯಾಗಬೇಕಾದ್ರೆ ಪ್ರಪಂಚದ ಭ್ರಮೆ ಸ್ವತಃ ನಿವೃತ್ತಿಯಾಗಬಹುದು. ಕಾರಣವನ್ನು ಹುಡುಕ್ಬೇಕಾಗಿಲ್ಲ. ಕಾಡುಗಿಚ್ಚು ಮೊದಲಾದ ದೃಷ್ಟಾಂತ ಹುಡುಕ್ಬೇಕಾಗೇ ಇಲ್ಲ. ಅದಕ್ಕೆ ತಾನೇ ನಿವೃತ್ತಿ ಆಗುವುದಿಲ್ಲ ಭ್ರಮೆ. ಜ್ಞಾನವಿದ್ರೇನೆ ಸತ್ಯವಾದ ಜ್ಞಾನವಿಂದ ನಿವೃತ್ತಿ ಆಗುತ್ತೆ. ಆದ್ದರಿಂದಲೇ ಇದು ನೀವು ಹೇಳೋದು ಸರಿ ಇಲ್ಲ. ತಸ್ಮಾದಸ್ಯ ಅನ್ಯದೇವ ಪ್ರಶಮಕಂ, ಯಾವುದೋ ಒಂದು ಬೇರೆ ಒಂದು ನಿವರ್ತಕ ಜ್ಞಾನ ಇರಬೇಕು ಅಲ್ಲಿ. ಇಲ್ಲದೆ ಹೋದ್ರೆ ಸಾಧ್ಯವೇ ಇಲ್ಲ. ನಿವರ್ತಕ ಜ್ಞಾನವೇ ನಿಮ್ಮ ಮಿಥ್ಯೆ ಆದ ಎಲ್ಲವೂ ಮಿಥ್ಯೆ ಅಂತ ಹೇಳುವಾಗ ನಿವರ್ತಕ ಜ್ಞಾನವೇ ಇಲ್ಲ. ತಸ್ಯ ಚ ಅಪರಂ ಮಿತಿ, ಅದರಿಂದ ಇಲ್ಲದೆ ಹೋದ್ರೆ ಅನವಸ್ಥಾ ದೋಷ ಅನ್ನೋದು ಬರುತ್ತೆ. ಎಲ್ಲವೂ ಮಿಥ್ಯೆ ಆದ್ರೆ ಅನವಸ್ಥೆ ಆಗುತ್ತೆ. ತಚ್ಛಾಂತಿಂ ನ ಗಚ್ಚೇತ್ಯೇತೆ ಸರ್ವಭೇದೋಪಮರ್ದಃ ಕಥಂ ಭವಿತ. ಆ ಜ್ಞಾನ ನಿವೃತ್ತಿಯನ್ನೇ ಆಗದೆ ಹೋದ್ರೆ ಬ್ರಹ್ಮ ವ್ಯತಿರಿಕ್ತವಾದ ಸಕಲವೂ ನಿವೃತ್ತವಾಗದೇ ಇರೋದ್ರಿಂದ ಮೋಕ್ಷವೇ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ವಾಕ್ಯಾರ್ಥ ಜ್ಞಾನ ಮೋಕ್ಷಕ್ಕೆ ಸಾಧನವಲ್ಲ. ಮೊದಲನೇದು ವಿಷಯ ಅದರಲ್ಲಿ ಏನು ಅಂದ್ರೆ ವಾಕ್ಯಾರ್ಥ ಜ್ಞಾನ ಪ್ರತ್ಯಕ್ಷ ಜ್ಞಾನವನ್ನು ಉಂಟು ಮಾಡೋದಿಲ್ಲ. ಪ್ರತ್ಯಕ್ಷ ಜ್ಞಾನ ಸಾಕ್ಷಾತ್ಕಾರ ಜ್ಞಾನ ಉಂಟು ಮಾಡೋದಿಲ್ಲ. ವಾಕ್ಯಾರ್ಥ ಜ್ಞಾನ ಪರೋಕ್ಷ ಜ್ಞಾನವನ್ನೇ ಉಂಟು ಮಾಡುತ್ತೆ. ಅವಿಧೇಯ ಜ್ಞಾನ ಅದು. ಪರೋಕ್ಷ ಜ್ಞಾನದಿಂದ ನಿಮಗೆ ಬ್ರಹ್ಮನ ಸಾಕ್ಷಾತ್ಕಾರ ಜ್ಞಾನ ಬರೋದಿಲ್ಲ, ಪ್ರತ್ಯಕ್ಷ ಜ್ಞಾನ ಬರೋದಿಲ್ಲ ಪರೋಕ್ಷ ಜ್ಞಾನದಿಂದ. ಆದ್ದರಿಂದ ಮೊದಲ ವಿಷಯ ಅದು ವಾಕ್ಯಾರ್ಥ ಜ್ಞಾನದಲ್ಲಿ. ಎರಡನೆಯದು ಆ ವಾಕ್ಯವೂ ಮಿಥ್ಯೆ, ವಾಕ್ಯಾರ್ಥ ಜ್ಞಾನವೂ ಮಿಥ್ಯೆ. ಎರಡೂ ಮಿಥ್ಯೆ ಆದರೆ ಸತ್ಯವಾದ ಒಂದು ಜ್ಞಾನ ಹೇಗೆ ಉಂಟಾಗುತ್ತೆ ನಿಮಗೆ? ಅದು ಕೂಡ ಉಂಟಾಗ ಸಾಧ್ಯವಿಲ್ಲ. ಅದರಿಂದ ಬರುವ ಜ್ಞಾನವೂ ಮಿಥ್ಯೆ. ಅದನ್ನು ಹೋಗಿಸಿಗೆ ಇನ್ನೊಂದು ಸತ್ಯ ಜ್ಞಾನ ಬೇಕು. ಅದು ಮಿಥ್ಯೆ ಅಂದ್ರೆ ಅದಕ್ಕೆ ಇನ್ನೊಂದು ಸತ್ಯ ಜ್ಞಾನ ಬೇಕಾಗುತ್ತೆ. ಹೀಗೆ ಅನವಸ್ಥೆ ಎನ್ನುವ ದೋಷ ಬರುತ್ತೆ. ಎಲ್ಲ ಕಾರಣಗಳಿಂದ ಮೂಲಭೂತವಾದ ಒಂದು ಸತ್ಯ ಅಂತ ಒಪ್ಕೊಳ್ಬೇಕು ನೀವು. ಕಾರಣ ಇಲ್ಲದೆ ಹೋದ್ರೆ ದೋಷ ಹೋಗೋದಿಲ್ಲ. ದೋಷವನ್ನು ಹೋಗಿಸೋದಕ್ಕೆ, ಅಜ್ಞಾನವನ್ನು ಹೋಗಿಸೋದಕ್ಕೆ ಒಂದು ಸತ್ಯವಾದ ಜ್ಞಾನ ಇರಲೇಬೇಕು. ಇಲ್ಲದೆ ಹೋದ್ರೆ ಹೋಗೋದಿಲ್ಲ. ಬ್ರಹ್ಮ ಇದೆಯಲ್ಲ ಅಂದ್ರೆ ಬ್ರಹ್ಮ ಅವೇದ್ಯತ್ವ, ಅವಾಚ್ಯತ್ವ. ಬ್ರಹ್ಮವನ್ನು ತಿಳಿಯೋದಕ್ಕೆ ಆಗೋದಿಲ್ಲ, ಹೇಳೋದಕ್ಕೂ ಆಗೋದಿಲ್ಲ, ತಿಳಿಯೋದಕ್ಕೂ ಆಗೋದಿಲ್ಲ. ಆದ್ದರಿಂದ ಬ್ರಹ್ಮನಿಂದ ಏನು ತಿಳಿಯೋದಕ್ಕೆ ಪ್ರಯೋಜನ ಇಲ್ಲ. ಅದ್ರ ಪಾಟಿಗೆ ಅದಿರುತ್ತೆ ಅಷ್ಟೇನೆ. ಸಾಕ್ಷಿ ಅಂತ ಹೇಳಿದ್ರು, ಬೇರೆ ಏನು ಪ್ರಯೋಜನ ಇಲ್ಲ ಬ್ರಹ್ಮನಿಂದ. ಅವನು ತಿಳಿಯೋಕ್ಕೂ ಆಗೋಲ್ಲ, ಹೇಳೋದಕ್ಕೂ ಆಗೋದಿಲ್ಲ. ಈ ರೀತಿ ವಾದವನ್ನ ನಾವು ಒಪ್ಪೋದಕ್ಕಾಗೋದಿಲ್ಲ, ಪ್ರಾಮಾಣಿಕರು ಒಪ್ಪೋದಿಲ್ಲ ಅನ್ನೋದು ಸಿದ್ಧಾಂತವನ್ನು ಹೇಳ್ತಾರೆ. ಅದರಲ್ಲಿ ಸಂಸ್ಕೃತ ವ್ಯಾಖ್ಯಾನವನ್ನು ಮುಂದೆ ನೋಡೋಣ ಅಂತ ಹೇಳ್ಬಿಟ್ಟು ನಮಸ್ಕಾರ ನಿಲ್ಲಿಸ್ಕೊಳ್ತೇನೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನಿ ಶ್ರೀಮತಿ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತಿ ನಿಗಮಾಂತ ಮಹಾದೇಶಾಯ ನಮಃ.